ದೇವರ ನಾಮ ಸ್ತೋತ್ರವಾಗಲಿ. ವಾಕ್ಯವನ್ನು ನಾವು ಓದ್ಕೊಂಡ್ವಿ. ಯೆಹೋಶುವ 14:6-15 ಅಂಶ, ನಂತರ ಬಂದ ಆಶೀರ್ವಾದಗಳನ್ನು ನೋಡಿದವನು ಎಂಬುದಾಗಿ. ನಂತರ ಬಂದ ಆಶೀರ್ವಾದಗಳನ್ನು ನೋಡಿದವನು ಎಂಬುದಾಗಿ ಹೇಳಿದರೆ ಏನು ಅಂತ ಹೇಳಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ದೇವರ ವಾಕ್ಯವನ್ನು ನಂಬಿದ ಅದೇ ಕ್ಷಣ ಅಥವಾ ಪ್ರಾರ್ಥನೆ ಮಾಡಿದಂಥ ಅದೇ ಕ್ಷಣ ದೇವರಿಂದ ಉತ್ತರಗಳು ನಮಗೆ ಬರದೇ ಇರ್ಬೋದು. ಆದರೆ ಯಾರು ಸರಿಯಾದ ವಾಕ್ಯವನ್ನು ಹಿಡ್ಕೊಂಡು ಸರಿಯಾದ ಪ್ರಾರ್ಥನೆಯನ್ನು ಮಾಡಿ ಸರಿಯಾದ ನಂಬಿಕೆಯಲ್ಲಿ ಇರ್ತಾರೋ ಅವರಿಗೆ ಖಂಡಿತವಾಗಲೂ ಕೂಡ ಆಶೀರ್ವಾದಗಳು ಅವರ ಜೀವನದಲ್ಲಿ ಬಂದೇ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದನ್ನು ಗಮನವಿಟ್ಟು ನಾವು ಕೇಳೋಣ. ಯಾವ ರೀತಿ ಈ ಒಂದು ಆಶೀರ್ವಾದಗಳನ್ನು ಕಾಲೇಬೆಂಬ ಒಬ್ಬ ವ್ಯಕ್ತಿ ಪಡ್ಕೊಂಡ ಎಂಬುದಾಗಿ. ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ನಂಬಿಕೆಯಿಂದ ಇದ್ದವರು ಅಂದರೆ ಇಬ್ಬರು ಮಾತ್ರ, ಯೆಹೋಶುವ ಮತ್ತು ಕಾಲೇಬ ಎಂಬುದಾಗಿ. ಯಾರ್ಯಾರು? ಯೆಹೋಶುವ ಮತ್ತು ಕಾಲೇಬ. ಇನ್ನು ಮಿಕ್ಕಿದವರೆಲ್ಲ ಹೇಗೆ? ನಮ್ಮ ಸಭೆಯ ವಿಶ್ವಾಸಿಗಳಾಗಿ ಅಲ್ವ? ಕೆಲವು ದಿನ ನಂಬಿಕೆಯಲ್ಲಿ ಇರ್ತಾರೆ, ಕೆಲವು ದಿನ ಬಿದ್ದೋಗ್ತಿರ್ತಾರೆ. ಅರಣ್ಯದಲ್ಲಿ 40 ವರ್ಷಗಳು ಪ್ರಯಾಣ ಮಾಡಿ ಬರುವಾಗ ಐಗುಪ್ತವನ್ನು ಬಿಟ್ಟು ಬಂದಂತ ಬರೀ ಇಬ್ಬರು ಮಾತ್ರನೇ ಕಾನಾನ್ ದೇಶಕ್ಕೆ ಹೋಗ್ತಾರೆ ಅಂದ್ರೆ ಮಿಕ್ಕಿದವರೆಲ್ಲ ಏನಾದ್ರು ಯೋಚನೆ ಮಾಡ್ತಾರೆ. ಇವತ್ತು ನೀನು ಯಾವುದಕ್ಕೋಸ್ಕರ ಬದುಕ್ತಿದೀಯ? ನಿನ್ನ ಜೀವನವನ್ನ ಯಾವುದಕ್ಕಾಗಿ ಮುಡುಪಿಟ್ಟಿದೀಯ? ಹಗಲು ರಾತ್ರಿ ಯಾವುದನ್ನ ಮುಖ್ಯ ಅಂತ ಓಡ್ತಿದೀಯ ನೀನು? ಅದು ಮುಖ್ಯ. ಲೋಕದವರೆಲ್ಲ ಓಡೋ ಮಾರ್ಗದಲ್ಲಿ ನೀನು ಓಡ್ತಾ ಇದೆಯಾ? ದೇವರ ವಾಕ್ಯ ಏನು ಹೇಳ್ತಾ ಗೊತ್ತಾ? ರಕ್ಷಣೆಯ ಮಾರ್ಗದಲ್ಲಿ ಬರುವವರು ತುಂಬಾ ಕೆಲವು ಜನ ಮಾತ್ರ. ಎಷ್ಟು ಜನ ಬರ್ತಾರಂತ? ಕೆಲವರು ಮಾತ್ರನೇ. ಲೋಕದವರು ಹೋಗುವಂತ ಮಾರ್ಗ ತುಂಬಾ ಅಗಲವಾದ ಮಾರ್ಗ ಇದೆ, ಆದ್ರೆ ರಕ್ಷಣೆಗೆ ಹೋಗುವಂತ ಮಾರ್ಗ ತುಂಬಾ ಇಕ್ಕಟ್ಟಾದ ಮಾರ್ಗ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಬೈಬಲ್ ಎಷ್ಟು ಸತ್ಯ ಗೊತ್ತಾ? ಯೇಸುಸ್ವಾಮಿ ಮಾತುಗಳು ಎಷ್ಟು ಸತ್ಯ ಗೊತ್ತಾ? ಜನರೆಲ್ಲರೂ ಕೂಡ ಅಗಲವಾದ ಮಾರ್ಗದಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ. ಅಲ್ಲಿ ಕಷ್ಟ ಇರಲ್ಲ. ಜನರ ಮೆಚ್ಚಿಸುವಂಥದ್ದು, ಜನರು ಓಡುವಂತೆ ಅವ್ರು ಕೂಡ ಓಡ್ತಾ ಇರ್ತಾರೆ. ಆದರೆ ಯೇಸುಗಾಗಿ ನಾವು ಜೀವಿಸಬೇಕು ಅಂತ ಹೇಳ್ಬಿಟ್ಟು ಆ ಅಗಲವಾದ ಮಾರ್ಗದಿಂದ ನಮ್ಮ ಜೀವಿತವನ್ನ ದೇವರ ಕಡೆಗೆ, ಇಕ್ಕಟ್ಟಾದ ಮಾರ್ಗದ ಕಡೆಗೆ ತಿರುಗಿಸಿಕೊಳ್ಳುವಾಗ ಅನೇಕ ಸಮಸ್ಯೆಗಳು ಎದುರಾಗುತ್ತೆ, ಅನೇಕ ಕಷ್ಟಗಳು ಎದುರಾಗುತ್ತೆ. ನಾವು ಯೇಸುವನ್ನ ನಂಬದ ಮೇಲೆ ಯಾಕೆ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಕಷ್ಟಗಳ ನಿಮಿತ್ತ ನೀನೇನು ಮಾಡ್ತೀಯ? ದೇವರನ್ನ ಬಿಟ್ಟು ಹೋಗ್ತೀಯ, ಸಭೆನ ಬಿಟ್ಟು ಹೋಗ್ತೀಯ, ಕೊನೆಗೆ ಪರಲೋಕವನ್ನು ಬಿಟ್ಟು ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತದಲ್ಲಿ. ಹಾಗಾಗಿನೇ ಯೆಹೋಶುವ ಕಾಲೇಬರು ಸತ್ಯವನ್ನು ತಿಳ್ಕೊಂಡು ಅವರಿಗೆ ಕಷ್ಟಗಳು ಸ್ವಂತ ಜನ ಮೂಲಕನೇ ಕಷ್ಟಗಳು ಬಂತು. ಯೆಹೋಶುವ ಕಾಲೇಬರನ್ನ ಸ್ವಂತ ಜನ ಕಲ್ಲಿಡ್ಕೊಂಡು ಹೊಡೆಯಕ್ಕೆ ಹೋದ್ರು. ಎಷ್ಟೋ ಅವಮಾನಗಳನ್ನ ಹೊಂದಿದ್ರು. ಆದರೂ ಕೂಡ ಅವ್ರು ನಂಬಿದ್ದೇನು, ಯಾರನ್ನು ನಂಬಿದ್ದಾರೆ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರೆಲ್ಲವನ್ನ ಸಹಿಸಿಕೊಂಡೇ ಬಂದ. ಅವರೆಲ್ಲವನ್ನ ಸಹಿಸಿಕೊಳ್ಳೋದಕ್ಕೆ ಕಾರಣ ಏನಂದ್ರೆ ನಿಖರವಾದ ವಾಕ್ಯ ಎಂಬುದಾಗಿ ನಾವು ಅವರು ದೇವರ ನಿಖರವಾದ ಸರಿಯಾದ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ರು. ಆಮೇಲೆ ದೇವರ ಸರಿಯಾದ ಸ್ವಚ್ಛವಾದ ಆ ವಾಕ್ಯ ಒಡಂಬಡಿಕೆಯಲ್ಲಿ ಅವ್ರು ನಂಬಿಕೆ ಇಟ್ಟಿದ್ದರಿಂದ ಅವರನ್ನ ಗಾಳಿ, ಮಳೆ, ಈಗ ಆಳವಾಗಿ ಬೇರ್ಬಿಟ್ಟಿರುವಂತಹ ಒಂದು ಮರವನ್ನು ಎಷ್ಟೇ ಗಾಳಿ, ಎಷ್ಟೇ ಮಳೆ ಬಂದರೂ ಹೇಗೆ ಬೀಳಿಸೋದಕ್ಕೆ ಆಗೋದಿಲ್ವೋ ಹಾಗೇನೆ ಸರಿಯಾದ ವಾಕ್ಯವನ್ನು ಇಟ್ಕೊಂಡಿರುವಂಥ ದೇವರ ಮಕ್ಕಳನ್ನ ಯಾರು ಯಾವ ಸಮಸ್ಯೆಯು ಬೀಳಿಸೋದಕ್ಕೆ ಸಾಧ್ಯನೇ ಇಲ್ಲ.
ದೇವ್ರು ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ. ನೀನು ಯೇಸುಸ್ವಾಮಿ ನಂಬಿದ್ದಿ ಅಂದ್ರೆ ನಿಜವಾಗ್ಲೂ ದೇವ್ರು ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ. ಆದರೆ ನಾವು ಅವಿಶ್ವಾಸದಿಂದ, ಬೇರೆ ಬೇರೆ ಆಲೋಚನೆಗಳಿಂದ ದೇವರಿಂದ ನಾವು ದೂರ ಹೋಗ್ಬೇಕೇ ವಿನಃ ದೇವ್ರು ನಮ್ಮಿಂದ ಯಾವತ್ತೂ ದೂರ ಹೋಗಲ್ಲ. ಮತ್ತೆ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ಮತ್ತೆ ಹಿಂತಿರುಗಿ ನಾವು ದೇವ್ರ ಹತ್ರ ಬರಬೇಕಾಗತ್ತೆ. ಎಷ್ಟು ದಿನ ಅಂತ ಈ ರೀತಿ ಸರಿಯಾದ ವಾಕ್ಯವನ್ನು ನೀನು ಹಿಡ್ಕೊಳ್ಳೋದಕ್ಕೆ ಅನುಕೂಲ. ಇಸ್ರಾಯೇಲರು ಐಗುಪ್ತದಿಂದ ಹೊರಗಡೆ ಬಂದ ಮೇಲೆ ಅವರು ಪದೇ ಪದೇ ರೋಗಗಳಿಗೆ ಒಳಗಾಗಿದ್ದು, ಪದೇ ಪದೇ ಸಾವುಗಳಿಗೆ ಎದುರಾಗಿದ್ದು, ಪದೇ ಪದೇ ಶತ್ರುಗಳ ಕೈಯಲ್ಲಿ ಊಟ ಇಲ್ಲದೆ, ನೀರಿಲ್ಲದೆ, ನಿದ್ರೆ ಇಲ್ಲದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇಸ್ರಾಯೇಲರಿಗೆ, ದೇವರ ಮಕ್ಕಳಿಗೆ ಯಾಕೆ ಬಂತು ಅಂತ ಹೇಳಿದ್ರೆ ಅವರು ದೇವರ ವಾಕ್ಯವನ್ನು ಸರಿಯಾಗಿ ಹಿಡ್ಕೊಳ್ಳದೆ ಇರೋದು. ಯೇಸುಗಾಗಿ ಬದುಕದೇ ಇದ್ದಿರಲಿಲ್ಲ. ನಮ್ಮನ್ನು ರಕ್ಷಿಸುವವರೇ ನಮ್ಮ ಜೊತೆ ಇಲ್ಲ ಅಂದ್ರೆ ಹೇಗಿರುತ್ತೆ? ನಮ್ಮನ್ನು ಕಾಪಾಡೋದೇವರು ನಮ್ಮ ಜೊತೆ ಇಲ್ಲ ಅಂದ್ರೆ ಹೇಗಿರುತ್ತೆ? ನಾವು ಯಾವಾಗ ಅವಿಶ್ವಾಸದ ಮಾತುಗಳನ್ನು ಆಡ್ತಿದ್ದೀವೋ ಅದರ ಅರ್ಥ ನಮಗೆ ದೇವರು ಇಲ್ಲ, ದೇವರ ವಾಕ್ಯನೂ ಇಲ್ಲ ಅಂತ. ಆದರೆ ಈ ಕಾಲೇಬನು ದೇವರ ವಾಕ್ಯವನ್ನು ಸರಿಯಾಗಿ ಹಿಡ್ಕೊಂಡಿದ್ದ ಎಂಬುದಾಗಿ. ದೇವರ ವಾಕ್ಯ ಅಂದರೆ ಅದು ಸಿಂಹಾಸನಕ್ಕೆ ಸಂಬಂಧಪಟ್ಟ ವಾಕ್ಯ. ದೇವರ ಸಿಂಹಾಸನ ಏನು ಹೇಗೆ ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಎರಡನೇದಾಗಿ ಸಮಯ ಮತ್ತು ಸ್ಥಳವನ್ನ ಸಿಂಹಾಸನದ ಬಲವನ್ನು ಹಿಡ್ಕೊಂಡು ಸಮಯ ಸ್ಥಳವನ್ನು ಮೀರುವಂತಹ ಆಶೀರ್ವಾದವನ್ನ ಕಾಲೇಬನು ಪಡ್ಕೊಂಡಿದ್ದ. ಮತ್ತೆ 237ರ ಬೆಳಕನ್ನು ಅವನು ಹೊಂದಿಕೊಂಡಿದ್ದ. ಯಾರನ್ನ ದೇವರ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ದೇವರ ಚಿತ್ತದಂತೆ ನಡೆಯುವರು, ದೇವರ ಆಸೆ ಅಂತ ನಡೆಯುವರು. ಒಂದು ಸಲ ಯೋಚನೆ ಮಾಡಿ, ಯೆಹೋಶುವನನ್ನ ಕಾಲೇಬನನ್ನ ದೇವರು ಯಾಕೆ ಅಷ್ಟೊಂದು ಆಶೀರ್ವಾದ ಮಾಡೋದು? ಈಗ 14-15 ವಚನದಲ್ಲಿ ನಾವು ನೋಡ್ಕೊಂಡು, ಹೆಬ್ರೋನ್ ಅನ್ನುವಂಥ ಇಡೀ ಒಂದು ದೇಶವನ್ನ, ಪಟ್ಟಣವನ್ನ ಯಾರು ಕೊಟ್ರಂತೆ? ಕಾಲೇಬನಿಗೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಇಸ್ರಾಯೇಲರನ್ನ ನಡೆಸುವಂತ, ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಆಶೀರ್ವಾದ ಯಾರು ಕೊಟ್ರಂತೆ? ಯೆಹೋಶುವನಿಗೆ ಕೊಟ್ಟರು. ಹಲ್ಲೆಲೂಯಾ. ಸೊ ಅವರಿಬ್ಬರಿಗೆ ಕೊಡೋದಕ್ಕೆ ಕಾರಣ ಏನು ಅಂದ್ರೆ, ಅವರು ದೇವರ ವಾಕ್ಯವನ್ನು ಇಟ್ಕೊಂಡಿದ್ರು. ಎಲ್ಲರೂ ಕೂಡ ಜನರನ್ನು ನೋಡಿ ಭಯ ಪಡ್ತಾ ಇದ್ರೆ, ಇವರಿಬ್ರು ದೇವರು ನೋಡಿ ಭಯ ಪಡ್ತಾ ಇದ್ರು. ಹಲ್ಲೆಲೂಯಾ. ಎಲ್ಲರೂ ಇಸ್ರಾಯೇಲರೆಲ್ಲರೂ ಕೂಡ ಜನರ ವಿರುದ್ಧವಾಗಿ ನಾವೇನಾದ್ರೂ ನಡ್ಕೊಂಡ್ರೆ, ಜನರು ಎಲ್ಲಿ ನಮಗೆ ಸಮಸ್ಯೆ ಮಾಡ್ತಾರೋ, ಜನರಿಂದ ಎಲ್ಲಿ ನಮಗೆ ಕಷ್ಟಗಳು ಬರುತ್ತೋ ಅಂತ ಇಸ್ರಾಯೇಲ್ ಭಯ ಪಡ್ತಾ ಇದ್ರೆ, ಯೆಹೋಶುವ ಕಾಲದಲ್ಲೂ ದೇವರ ವಿರುದ್ಧವಾಗಿ ನಾವೇನಾದ್ರೂ ಮಾಡಿದ್ರೆ ದೇವರಲ್ಲಿ ನಮ್ಮನ್ನ ಶಿಕ್ಷಿಸ್ತಾರ ಅಂತ ಹೇಳ್ಬಿಟ್ಟು ದೇವರು ಭಯ ಪಡ್ತಾರೆ. ಮನುಷ್ಯರಿಂದ ಬರೋ ಶಿಕ್ಷೆಗಳೇ ದೊಡ್ಡದಲ್ಲ, ಸಹಿಸ್ಕೋಬಹುದು. ಆದ್ರೆ ದೇವರಿಂದ ಖಂಡಿತ ಸಹಿಸಕ್ಕಾಗಲ್ಲ. ಹಾಗಾಗಿ ನಾವು ಯಾವ ವಾಕ್ಯವನ್ನು, ಮನುಷ್ಯರ ವಾಕ್ಯ ಹಿಡ್ಕೊಂಡಿದ್ದೀವೋ ದೇವರ ವಾಕ್ಯ ಹಿಡ್ಕೊಂಡಿದ್ದೀವ ನಮ್ಮ ಹೃದಯದಲ್ಲಿ. ಕಾಲೇಬನನ್ನು ದೇವರ ಆಶೀರ್ವಾದ ಮಾಡೋದಕ್ಕೆ ಕಾರಣ ಅವನು ದೇವರ ವಾಕ್ಯವನ್ನು ಹಿಡ್ಕೊಂಡಿದ್ದ ಎಂಬುದಾಗಿ ನಾವು. ಎರಡನೇದಾಗಿ ದೇಶದ ವಿಭಜನೆ ಬಗ್ಗೆ ನಾವು ದೇಶವನ್ನ 12 ಪಾಲು ಮಾಡ್ತಾರೆ. ಎಷ್ಟು ಪಾಲು? ಕಾನಾನ್ ದೇಶವನ್ನ 12 ಕುಲಗಳಿಗೆ 12 ಭಾಗ ಮಾಡಿ ಹಂಚಿಕೊಡ್ತಾರೆ. ಆದ್ರೆ ಕಾಲೇಬನು ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯಾ. 12 ಕುಲಗಳು ಬೇರೆ ಬೇರೆ, ಆದ್ರೆ ಕಾಲೇಬನಿಗೆ ಒಂದು ವಿಶೇಷವಾದ ಸ್ಥಳವನ್ನು ದೇವರು ಆ ಒಂದು ಕಾನಾನ್ ದೇಶದಲ್ಲಿ ಅನುಗ್ರಹಿಸಿದರು. ಯಾಕಂದ್ರೆ ಅವರು ದೇವರ ವಾಕ್ಯವನ್ನು ಬಲವಾಗಿ ಇಟ್ಕೊಂಡಿದ್ದ. ಎಂಥ ಸಂದರ್ಭದಲ್ಲೂ ಕೂಡ ದೇವರ ವಿರುದ್ಧವಾಗಿ ತಿರುಗಿ ಬೀಳಲೇ ಇಲ್ಲ. ದೇವರನ್ನು ಕೊಟ್ಟಂತ ಕೆಲಸವನ್ನ ಭಯ ಭಕ್ತಿಯಿಂದ ನೆರವೇರಿಸಿದ. ಅದಕ್ಕೋಸ್ಕರ ಕಾನಾನ್ ದೇಶದಲ್ಲಿ ಅವನಿಗೆ ಆದಂಥ ಒಂದು ಸ್ಥಳವನ್ನು ದೇವರು ಸಿದ್ಧ ಮಾಡಿಕೊಟ್ರು. ಹಲ್ಲೆಲೂಯಾ. ಇದು ಏನನ್ನ ಸೂಚಿಸುತ್ತೆ? ಕಾನಾನ್ ದೇಶ ಪರಲೋಕವನ್ನು ಸೂಚಿಸುತ್ತೆ. ಏನು ಸೂಚಿಸುತ್ತೆ? ನಿನಗಿರೋ ಈ ಕಷ್ಟ, ನಿನಗಿರೋ ಈ ಸಮಸ್ಯೆಗಳು ಶಾಶ್ವತವಾಗಿ ಇರಲ್ಲ. ಒಂದು ವೇಳೆ ನಿನ್ ಸಂತೋಷ ಇದ್ರು ಅದು ಶಾಶ್ವತ ಅಲ್ಲ, ದುಃಖ ಇದ್ರು ಅದು ಶಾಶ್ವತ ಅಲ್ಲ. ಹೌದಲ್ಲ? ಈ ಲೋಕ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ವಯಸ್ಸು ಎಷ್ಟಾಗಿದೆ ಒಂದ್ಸರಿ ಯೋಚನೆ ಮಾಡ್ಬಿಟ್ಟು. 20 ವರ್ಷ, 30 ವರ್ಷ, 40 ವರ್ಷ ಮೊನ್ನೆ ಹೋದಾಗ ಅನಿಸ್ತಾ ಇದೆ ಅಲ್ವಾ? ಎಷ್ಟು ಬೇಗ ಕಳೆದೋಯ್ತಲ್ವಾ ನಮ್ಮ ವಯಸ್ಸು? ಅನಿಸಲ್ವ ನಿಮ್ಗೆ ಆ ಥರ?
ಇಷ್ಟು ಬೇಗ 20 ವರ್ಷ ಆಗುತ್ತೆ, 30 ವರ್ಷ ಆಗುತ್ತೆ, 40 ವರ್ಷನ ನನಗೀಗ. ಇನ್ನು ಎಷ್ಟು ವರ್ಷ ಬದುಕಬಹುದು ಗೊತ್ತಿಲ್ಲ. ಏನಕ್ಕಾಗಿ ಬದುಕ್ತೀವಿ 40 ವರ್ಷ? ಕಳೆದ 30 ವರ್ಷ 40 ವರ್ಷ ಏನಕ್ಕಾಗಿ ಕಳೆದ್ವಿ? ಯಾವುದರಿಂದ ಓಡಿದ್ವಿ? ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸಮಯವನ್ನು ಹೇಗೆ ನಾವು ಕಳೆದ್ವಿ ಅಂತ ಯೋಚನೆ ಮಾಡಿ ನೋಡಿದ್ರೆ ಎಲ್ಲವೂ ಲೋಕಕ್ಕಾಗಿದೆ. ಹಿಂತಿರುಗಿ ನೋಡಿಕೊಂಡ್ರೆ ಎಲ್ಲ ವ್ಯರ್ಥ ಅನಿಸ್ಬಿಡುತ್ತೆ. 30-40 ವರ್ಷ ನಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊಂಡವಲ್ಲ. ದೇವರನ್ನಂತೆ, ದೇವರಲ್ಲಿ ಇರದೆ, ದೇವರ ವಿಷಯವನ್ನು ತಿಳ್ಕೊಂಡ್ರೆ ಪರಲೋಕಕ್ಕೆ ಹೋಗ್ತಾ ಇದ್ವಿ. ನಮ್ಮ ಪ್ರಯಾಣ ಈ ಭೂಲೋಕದಲ್ಲಿ ವಯಸ್ಸು ಆಗ್ತಾ ಇದೆ ಅಂತ ಹೇಳಿದ್ರೆ ದೇವ್ರ ಬಳಿಗೆ, ದೇವರ ಸನ್ನಿಧಿಗೆ ಹೋಗೋಕ್ಕೆ ಸಮಯ ಹತ್ರ ಆಗ್ತಾ ಇದೆ ಅಂತ ಅಲ್ವಾ? ಹೌದು ಅಲ್ವ? ಈಗ 50, 60 ವರ್ಷ, 70 ವರ್ಷ ಬದುಕ್ಬೋದು ನಾವು ಅನ್ಕೊಳ್ಳಿ. ನಮ್ಮ ದೇಶದಲ್ಲಿ 70 ವರ್ಷ ಬದುಕ್ಬೋದು. ಈಗಾಗಲೇ 40, 45, 50 ವರ್ಷ ಆಗೋಗಿದೆ ಅಂದರೆ ಇನ್ನೊಂದು 15-20 ವರ್ಷ ಬದುಕ್ಬೋದು. ದೊಡ್ಡವರು ಮಾತ್ರ ಹೇಳ್ತಾ ಇದ್ದೀನಿ, ಮಕ್ಕಳು ಬಿಡಿ. ಪರಲೋಕಕ್ಕೆ ಹೋಗುವಾಗ ಕಾಲೇಜನ್ನು ಹಾಗೆ ನಿನಗೆ ಅಂತ ಒಂದು ಸ್ಥಳ ಬೇಡವಾ? ಈ ಭೂಲೋಕದಲ್ಲಿ ನನಗೆ ಜಾಗ ಬೇಕು, ನನಗೆ ಜಮೀನು ಬೇಕು ಅಂತ ಜನ ಓಡಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಅಣ್ಣ ತಮ್ಮಂದ್ರೆ ಒಬ್ರಿಗೊಬ್ಬರು ಕಿತ್ತಾಡ್ಕೊಳ್ತಾ ಇದ್ದಾರೆ, ಜೀವನೂ ತೆಗಿತಾ ಇದ್ದಾರೆ 1 ಅಡಿ 2 ಅಡಿ ಜಾಗಕ್ಕೋಸ್ಕರ. ಹೌದಲ್ವಾ? ಅದೇ ನಾವು ಜೊತೆ ಬರಲ್ಲ. ಅವ್ರಿಗೆ ಪ್ರಾಣಕ್ಕಿಂತ ಈ ಲೋಕದ ಆಸ್ತಿ, ಜಾಗ, ಜಮೀನುಗಳು ಮುಖ್ಯ ಆಗಿದೆ. ಅದು ಯಾವುದೂ ಅವ್ರ ಜೊತೆ ಬರಲ್ಲ. ಕೊನೆಗೆ ಅವ್ರ ದೇಹನೂ ಕೂಡ ಅವ್ರ ಜೊತೆ ಬರಲ್ಲ. ಅದಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ, ಅದಕ್ಕಾಗಿ ಹೋರಾಟ. ಹಗಲು ರಾತ್ರಿ ದೇವ್ರನ್ನು ಬಿಟ್ಟು, ದೇವರ ಸನ್ನಿಧಿ ಬಿಟ್ಟು, ದೇವರ ವಿಷಯಗಳನ್ನು ಬಿಟ್ಟು ಲೋಕದ ವಿಷಯಗಳನ್ನ ಓಡ್ತಾ ಇದ್ದಾರೆ. ಯೋಚನೆ ಮಾಡಿ, ನಾವು ಪರಲೋಕದಲ್ಲಿ ಸ್ಥಳಕ್ಕೋಸ್ಕರ ಓಡಾಡ್ಬೇಕು. ಅಲ್ಲೂಯ ಪರಲೋಕದಲ್ಲಿ ನಮಗೋಸ್ಕರ ಕಾಲದಲ್ಲಿ ಹೇಗೆ ಕಾನಾನ್ ದೇಶದಲ್ಲಿ ಒಂದು ಸ್ಥಳವನ್ನು ಪಡ್ಕೊಂಡು, ಆ ರೀತಿ ನಾವು ಸತ್ತಾಗ ನಮಗೋಸ್ಕರ ಒಂದು ಸ್ಥಳ ಸಿದ್ಧವಾಗಿರಬೇಕು. ಒಂದು ಉದಾಹರಣೆ ಕೊಡ್ತೀನಿ ಚಿಕ್ಕದಾಗಿ, ನೀವು ಅರ್ಥ ಮಾಡ್ಕೊಂಡು. ಒಂದು ಟ್ರೈನಲ್ಲಿ, ಸುಮಾರು ಜನ ಹೋಗಿದ್ದೀರ ಅನ್ಸುತ್ತೆ, ಟ್ರೈನಲ್ಲಿ ಪ್ರಯಾಣ ಮಾಡಿದ್ದೀರ. ಟ್ರೈನಲ್ಲಿ ಹೋಗಕ್ಕೆ ಮುಂಚೆ ಎಲ್ಲಾದ್ರೂ ದೂರ ಪ್ರಯಾಣ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ತೀವಲ್ವಾ, ಸೀಟ್ನ ರಿಸರ್ವೇಷನ್ ಮಾಡ್ಕೊಳ್ತೀವಿ. ಆ ಸೀಟನ್ನು ನಾವು ಮುಂಚಿತವಾಗಿ ರಿಸರ್ವ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ನಮಗೆ ಅಲ್ಲಿ ಸೀಟ್ ಸಿಗಲ್ಲ. ಬೇರೆಯವರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಮಲಗೋಕ್ಕೆಲ್ಲ, ಕೂತ್ಕೊಳ್ಳೋಕ್ಕೂ ಸೀಟ್ ಸಿಗಲ್ಲ. ಹೇಗಿರುತ್ತೆ ಪ್ರಯಾಣ? ಆದರೂ ಹೋಗಿದ್ವಿ ನಾವು, ಸೀಟ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ವಿ, ಆದರೆ ವೇಟಿಂಗ್ ಲಿಸ್ಟಲ್ಲಿತ್ತು. ಹೋಗುವಾಗೆಲ್ಲ ಸಿಕ್ತು, ಆ ಕಡೆಯಿಂದ ಬರುವಾಗ ಸೀಟ್ ಕನ್ಫರ್ಮ್ ಆಗಿಲ್ಲ. ಇನ್ನು ಅಲ್ಲಿಂದ ರಾತ್ರಿ ಎಲ್ಲ ಅಷ್ಟೊಂದು ಬ್ಯುಸಿಯಲ್ಲಿ ನಿಂತ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಮಲ್ಕೊಂಡು ಬರೋದೇ ಬಸ್ಸನ್ನು ಬುಕ್ ಮಾಡಿಕೊಂಡು ಅದಕ್ಕೊಂದು 700-800 ರೂಪಾಯಿ ಒಬ್ಬೊಬ್ರು ಎಕ್ಸ್ಟ್ರಾ ಕಟ್ಟಿ ಅಲ್ಲಿಂದ ನಾವು ಪ್ರಯಾಣ ಮಾಡಿ ಬಂದಿದ್ದು ಮೈಸೂರು ತನಕ. ಯಾಕೆಂದರೆ ನಮಗೆ ಅಂತ ಒಂದು ಸ್ಥಳ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಈ ಲೋಕದ ವಿಷಯದಲ್ಲೇ ನಾನು ಹೇಳ್ತಾ ಇದ್ದೀನಿ. ಒಂದು ಬಸ್ಸಲ್ಲಿ, ಒಂದು ಟ್ರೈನಲ್ಲಿ ನಮ್ಗೆ ಸ್ಥಳ ಇಲ್ಲದೆ ಇದ್ದಾಗ ಕೂತ್ಕೊಳ್ಳೋದಕ್ಕೆ, ಕೆಲವು ಸಲ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲ್ಲ ಅಲ್ವಾ? ಅಳ್ತಾ ಇರ್ತಾರೆ ಆ ಕಡೆ ಈ ಕಡೆ. ಲೋಕದಲ್ಲಿ ಒಂದು ಸ್ಥಳ ಅಂತ ನಮಗಿಲ್ಲ ಅಂದರೆ ಹೇಗಿರ್ಬೋದು? ಅದು ನಿತ್ಯತ್ವ, ಶಾಶ್ವತವಾಗಿ ನಾವು ಇರುವಂಥ ಒಂದು ದಿನ ಬರುತ್ತೆ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಲೋಕದ ವಿಷಯಗಳಿಂದ ನೀವು ದೂರ ಆಗಬೇಡಿ. ಲೋಕದ ವಿಷಯಗಳು ನಮ್ಮಿಂದ ದೂರ ಆದರೂ ಪರವಾಗಿಲ್ಲ. ದೇವರಿಗೋಸ್ಕರ, ದೇವರ ವಿಷಯಗಳಿಗೋಸ್ಕರ ಈ ಭೂಲೋಕದ ವಿಷಯಗಳು, ಭೂಲೋಕದ ಜನರು ನಮ್ಮಿಂದ ದೂರ ಆದರೂ ಪರವಾಗಿಲ್ಲ. ದೇವರಿಗೋಸ್ಕರ ನಾವು ಜೀವಿಸಬೇಕು. ಅಲ್ಲೂಯ. ಹಾಗಾಗಿ ದೇವರ ವಿಷಯಗಳನ್ನು ನಾವು ಹಿಡ್ಕೋಬೇಕು. ಸೊ ಇಲ್ಲಿ ದೇಶದ ವಿಭಜನೆ ಅಂತ ನೋಡುವಾಗ 237 ಸ್ವಸ್ಥತೆ, ಶಿಖರ, ಈ ವಿಷಯಗಳು ತುಂಬಾ ಆಶೀರ್ವಾದವಾಗಿರುತ್ತೆ. 237 ದೇಶಗಳಿಗಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಲೋಕವನ್ನ ಸ್ವಸ್ಥತೆ ಮಾಡೋದಕ್ಕಾಗಿ ನಾವು ಬದುಕಬೇಕು. ದೇವರು ನಮಗೆ ಕೊಟ್ಟಿರೋ, ವಿಭಜನೆ ಮಾಡಿ ದೇವರು ನಮಗೊಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಆತನ ಸೇವೆ ಮಾಡೋದಕ್ಕೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಅಂದರೆ ಕಾಲೇವರಿಗೆ ದೇವರು ಒಂದು ಸ್ಥಳವನ್ನು ಕೊಟ್ಟರು. ಹಾಗೆಯೇ ದೇವರು ನಮಗೊಂದು ಸ್ಥಳ ಕೊಟ್ಟಿದ್ದಾರೆ. ಒಂದು ಎಡಿಯಾಳ ಸಭೆ ಅಂತ ಕೊಟ್ಟಿದ್ದಾರೆ, ಅಥವಾ ನಾವು ಇರುವಂತಹ ಸಭೆಗಳು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ? ಈ ಸ್ಥಳದಿಂದ ನಾವು 237 ದೇಶಗಳ ಸೇವೆ ಮಾಡಬೇಕು ಅಂತ. ಇಸ್ರಾಯೇಲ್ಗೆ ಕಾನಾನ್ ದೇಶವನ್ನು ಯಾಕೆ ಕೊಟ್ಟರು ಗೊತ್ತಾ?
ಅವ್ರು ಲೋಕಕ್ಕೆಲ್ಲ ಸುವಾರ್ತೆ ಸಾರಬೇಕಂತ ಕೊಟ್ಟಿದ್ರು. ದೇವ್ರು ನಮ್ಗೆ ಏನಾದ್ರು ಆಶೀರ್ವಾದ ಮಾಡ್ತಾರೆ ಅಂದ್ರೆ, ದೇವ್ರು ನಮ್ಗೆ ಏನಾದ್ರು ಒಂದು ತಲಾಂತು ಕೊಟ್ಟಿದ್ದಾರೆ, ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ಕೊಟ್ಟಿರ್ತಾರೆ? ಅದು ದೇವ್ರಿಗೋಸ್ಕರ, ಇನ್ನು ಲೋಕಕ್ಕೋಸ್ಕರ ಅದು ಇಲ್ಲ, ನಾವು ದೊಡ್ಡವ್ರು ಮಾಡ್ಕೊಳ್ಳೋದಕ್ಕೋಸ್ಕರ. ಇವತ್ತು ಲೋಕದವರೆಲ್ಲ ಏನಂದ್ರೆ ಅವ್ರಿಗೆಲ್ಲ ಟ್ಯಾಲೆಂಟ್ ಇದೆ ಅಂದ್ರೆ ಸಿಂಗಿಂಗ್, ಹಾಡಾಡೋದಾಗ್ಲಿ, ಮ್ಯೂಸಿಕ್ ಬಾರಿಸೋದಾಗ್ಲಿ, ಡ್ಯಾನ್ಸ್ ಮಾಡೋದಾಗ್ಲಿ, ಆಟಗಳು ಆಡೋದಾಗ್ಲಿ, ಏನಾದರೂ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಅವರು ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರನ್ನ ಪ್ರಖ್ಯಾತಿ ಮಾಡೋದಕ್ಕೋಸ್ಕರ ಅವ್ರು ದೊಡ್ಡವರಾಗ್ತಿದ್ದಾರೆ, ಅವ್ರನ್ನ ದೇವರು ಮಾಡಿಬಿಡ್ತಾ ಇದ್ದಾರೆ. ಇದೆಲ್ಲ ತಪ್ಪು. ನಮ್ಮಲ್ಲಿ ಇರುವಂತಹ ತಲಾಂತುಗಳನ್ನ, ದೇವ್ರು ನಮಗೆ ಕೊಟ್ಟಿರುವಂಥದ್ದನ್ನ ದೇವ್ರಿಗೋಸ್ಕರ ನಾವು ಉಪಯೋಗಿಸ್ಬೇಕಾಗಿದೆ. ಹಲ್ಲೆಲೂಯ. ಈ ಲೋಕದಲ್ಲಿ 3 ಗುಂಪುಗಳಿವೆ. ಎಷ್ಟು ಗುಂಪಿದೆ? 3 ಗುಂಪುಗಳಿವೆ. ನಾನು ನೀನು ಯಾವ ಗುಂಪಿಗೆ ಸೇರಿದವರು ಎಂಬುದಾಗಿ ತಿಳ್ಕೋಬೇಕು. ಮೊದಲನೇದು ಭೂಲೋಕದ ಜನರು. ಭೂಲೋಕದ ಜನರು ಅಂದ್ರೆ ಅದು ಅವಿಶ್ವಾಸಿಗಳು ಎಂಬುದಾಗಿ ನಾವು ನೋಡ್ತೇವೆ. ಭೂಲೋಕದಲ್ಲಿರುವಂತಹ ಅವಿಶ್ವಾಸಿಗಳು ಒಂದು ಗುಂಪಿರುತ್ತೆ. ಎರಡನೇದಾಗಿ ಜನರ ಆಲೋಚನೆಯಂತೆ ನಡೆಯುವವರು. ಜನರ ಆಲೋಚನೆಗಳಂತೆ ನಡೆಯುವವರು, ಅವರಿಗೆ ಜನರ ಮಾತು ಮುಖ್ಯ ಆಗುತ್ತೆ. 3ನೇದಾಗಿ ನಾವು ನೋಡುವಾಗ ಒಡಂಬಡಿಕೆಯ ಜನರು ಅಂತ ಕರೀತಾರೆ. ಮೂರು ರೀತಿಯ ಜನರು. ಮೊದಲನೇದಾಗಿ ಭೂಲೋಕದ ಜನರು, ಅವಿಶ್ವಾಸಿಗಳಿದ್ದಾರೆ. ಅವಿಶ್ವಾಸಗಳ ಒಂದು ಗುಂಪಿದೆ. ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಆಗಲಿ, ಸಭೆ ಬಗ್ಗೆ ಆಗಲಿ ಏನು ಗೊತ್ತಿಲ್ಲ, ಅದ್ಯಾವುದೋ ಮುಖ್ಯ ಅಲ್ಲ. ಎರಡನೇ ಗುಂಪು ದೇವರ ಮಕ್ಕಳಾಗಿದ್ರು ಕೂಡ ಯಾರ ಮಾತು ಮುಖ್ಯ? ಅವ್ರಿಗೆ ಜನರ ಮಾತು ಮುಖ್ಯ. ಯಾರ ಮಾತು? ದೇವರ ಮಾತಿಗಿಂತ ಜನರ ಮಾತು ಮುಖ್ಯ ಆಗುತ್ತೆ. ಜನರ ಮಾತುಗಳು ನಮ್ಮನ್ನ ನಾಶನದ ಮಾರ್ಗದಲ್ಲಿ ನಡೆಸುತ್ತೆ. ದೇವರ ಮಾತು ಮಾತ್ರನೇ ನಮಗೆ ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ. ಹಾಗಾಗಿ ನೀವು ದೇವರ ಮಾತು ಮುಖ್ಯನ, ಜನರ ಮಾತು ಮುಖ್ಯನ? ಇವತ್ತು ದೇವರು ಕಾಲೇಬನನ್ನ ಆಶೀರ್ವಾದ ಮಾಡೋದಕ್ಕೆ ಕಾರಣ ಅವನು ದೇವರ ವಾಕ್ಯವನ್ನು ಇಟ್ಕೊಂಡಿದ್ದು. ಆಮೇಲೆ ದೇವರ ವಾಕ್ಯ ಇಟ್ಕೊಂಡಿದ್ದು, ಅದಕ್ಕಾಗಿನೇ ದೇವರು ಕಾಲೇಬನ ಜೊತೆ ಇದ್ದ. ಕಾಲೇಬನು ಒಂದು ಮಾತು ಹೇಳ್ತಾ ಇದ್ದಾನೆ, ಏನಂತ ಗೊತ್ತಾ? 10ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿರುವ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದದೇ ಈ ಕಾಲವನ್ನೆಲ್ಲ ನನ್ನನ್ನು ಜೀವ ಎಂದು ನುಡಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ ಎಂಬುದಾಗಿ ಏನ್ ಹೇಳ್ತಾ ಇದ್ದಾನೆ? ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ನನಗೆ 40 ವರ್ಷ, 45 ವರ್ಷ. ಈಗ ಅರಣ್ಯ ಪ್ರಾಣದಲ್ಲೆಲ್ಲ ನಡ್ಕೊಂಡು ಬಂದು 40 ವರ್ಷ ಆಗಿದೆ. ಒಟ್ಟು ಎಷ್ಟು ವರ್ಷ ಆಗಿದೆ? 85 ವರ್ಷ ಆಗಿದೆ. ಹಲ್ಲೆಲೂಯ. ಎಷ್ಟು ವರ್ಷ ಆಗಿದೆ? ಯಾರಿಗೆ? ಕಾಲೇಬನಿಗೆ. ಯಾರಿಗೆ? ಕಾಲೇಬನಿಗೆ 85 ವರ್ಷ ಆಗಿದ್ರು ಕೂಡ ಅವನು ಹೇಳ್ತಾ ಇದ್ದಾನೆ 11ನೇ ವಚನದಲ್ಲಿ ನೋಡಿ, ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಹಲ್ಲೆಲೂಯ. 85 ವರ್ಷ ತುಂಬಿದ್ರು ಕೂಡ ಅವನು ಹೇಳ್ತಾ ಇರುವಂಥದ್ದು, ಆ 40 ವರ್ಷದಲ್ಲಿ ನನಗೆ ಎಷ್ಟು ಬಲ ಇತ್ತು, ಎಷ್ಟು ಆರೋಗ್ಯವಿತ್ತು, ಅಷ್ಟೇ ದೇವರು ನನಗೆ ಈಗಲೂ ಬಲವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಕಾರಣ ಅವನು ದೇವರ ಒಡಂಬಡಿಕೆ ಹಿಡ್ಕೊಂಡಿದ್ದ. ಮನುಷ್ಯರ ಮಾತನ್ನಲ್ಲ,
ದೇವರ ಮಾತನ್ನ ಹೇಳ್ಕೊಂಡು ನೀವು ಕಾನಾನ್ ದೇಶಕ್ಕೆ ಹೋಗ್ತೀರಾ. ನನ್ನ ಮಾತನ್ನು ನೀವು ನಂಬಿದ್ರೆ, ನನ್ನ ವಾಕ್ಯವನ್ನು ನೀವು ಹಿಡ್ಕೊಂಡ್ರೆ ನಾನು ನಿಮ್ಮನ್ನು ಸುರಕ್ಷಿತವಾಗಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಡೆಸ್ತೀನಿ ಅಂತ ದೇವರು ಏನು ಹೇಳಿದ್ರು, ಅದನ್ನು ಇವನು ಬಲವಾಗಿ ಹಿಡ್ಕೊಂಡಿದ್ದ. ಅದಕ್ಕಾಗಿ ನೀವು ಜೀವಿಸ್ತಾ ಇದ್ದ. ಅಲ್ಲಲ್ಲೂಯ. ಈಗ ನಮ್ಮ ಜೀವನದಲ್ಲೂ ಅಷ್ಟೇ ದೇವ್ರು ನಮ್ಗೆ ಹೇಳಿರೋದೇನು, ನಾನು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1-3 ವಚನದಲ್ಲಿ ನೋಡಿದ್ರೆ, ಭಯ ಪಡಬೇಡಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ, ನಾನು ಪರಲೋಕಕ್ಕೆ ಹೋಗ್ತಿರೋದು ನಿಮ್ಮ ಒಳ್ಳೇದಕ್ಕಾಗಿದೆ. ನಿಮಗೋಸ್ಕರ ಅಲ್ಲಿ ಒಂದು ಸ್ಥಳವನ್ನು ಕಟ್ಟಿ ನಾನು ತಿರುಗಿ ಬರ್ತೇನೆ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲಲ್ಲೂಯ. ಯೇಸು ಸ್ವಾಮಿ ಮಾತ್ರನೇ ಪರಲೋಕಕ್ಕೆ ಹೋಗಿರೋದು, ಯೇಸು ಸ್ವಾಮಿ ಮಾತ್ರನೇ ಅಲ್ಲಿಂದ ಬರೋದು, ಯೇಸು ಸ್ವಾಮಿ ಮಾತ್ರನೇ ಸತ್ತರೊಳಗಿಂದ ಎದ್ದಿರೋದು. ಹಾಗಾಗಿ ನಾವು ಸತ್ತರೂ ಕೂಡ ನಮ್ಮನ್ನು ಎಬ್ಬಿಸುವ ಆತನು ಯೇಸು ಸ್ವಾಮಿ ಮಾತ್ರ. ಸತ್ತಿರೋರು ಯಾರಾದ್ರೂ ಅವ್ರು, ಈಗ ತುಂಬಾ ಜನ ದೇವರುಗಳು ನಾವೇನು ಪೂಜೆ ಮಾಡ್ತಿದೀವಿ, ಅವರೆಲ್ಲ ಸತ್ತಿದಾರ ಇಲ್ವ? ಸತ್ತಿದಾರ ಇಲ್ವ? ಅವ್ರು ಬಂದಾಗ ಯಾರಾದ್ರೂ ನೋಡಿದ್ದೀರಾ, ನೀವು ಕೇಳಿದ್ದೀರಾ? ಸತ್ತು ಸಮಾಜದಲ್ಲಿರೋರು ಅವ್ರನ್ನ ಅವರೇ ಬದುಸ್ಕೊಳಕ್ ಆಗದೆ ಇದ್ಮೇಲೆ ಮತ್ತೆ ಅವ್ರು ಹೇಗೆ ನಮ್ಮನ್ನ ಬದುಕಿಸ್ತಾರೆ? ಅವ್ರು ಹೇಗೆ ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರೆ? ಆದ್ರೆ ಯೇಸು ಸ್ವಾಮಿ ಹೇಳಿದಂಗೆ ಅವರು ಸತ್ತಿದ್ದಾರೆ, 3ನೇ ದಿನದಲ್ಲಿ ಎದ್ದು ಬಂದಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ವಾಕ್ಯಗಳನ್ನೆಲ್ಲ ಕೇಳಿ ಕೂಡ ನಾವು ಕೇಳಿಸಿಕೊಳ್ಳದೆ ಈ ಲೋಕದಲ್ಲಿ ಜೀವಿಸೋದಾದ್ರೆ ಖಂಡಿತ ನಾವು ಮೋಸ ಹೋಗ್ತೀವಿ. ಇಸ್ರಾಯೇಲ್ ಎಷ್ಟೋ ಜನ ಅರಣ್ಯದಲ್ಲಿ ನಾಶವಾದ ಹಾಗೆ ನಾವು ಈ ಲೋಕದಲ್ಲಿ ಸುವಾರ್ತೆ ಇಲ್ಲದೆ, ಯೇಸು ಇಲ್ಲದೆ ನಾಶವಾಗಬೇಕಾಗುತ್ತೆ. ಸೊ ಮುಖ್ಯ ಸಂದೇಶವನ್ನು ನಾವು ನೋಡುವಾಗ ಮೂರು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಇಂದಿನ ನಂತರ ಬರುವ ಆಶೀರ್ವಾದಗಳು ಎಂಬುದಾಗಿ ನೋಡ್ತೀವಿ. ವಚನ 9ರಲ್ಲಿ ನೋಡುವಾಗ ಅವನು ಏನ್ ಹೇಳ್ತಾ ಇದ್ದಾನೆ, 9ನೇ ವಚನದಲ್ಲಿ, ಮೋಶೆಯು ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದ್ದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನೆಂಬುದಾಗಿ. ಅರ್ಥ ಮಾಡ್ಕೊಳ್ಳಿ, ಇಂದಿನ ನಂತರ ಬರುವ ಆಶೀರ್ವಾದಗಳು. ಇವತ್ತು ಏನ್ ಸಿಗ್ತಾ ಇದೆ ನನಗೆ, ನಾನು ಚರ್ಚ್ಗೆ ಹೋಗೋದ್ರಿಂದ ಇವತ್ತು ನನಗೆ ಏನ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀನು ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ. ನಂತರ ಏನ್ ಸಿಗುತ್ತೆ, ಯೇಸುನ ನಾನು ಇವತ್ತು ನಂಬಿದ್ರೆ ನಂತರ ನನಗೇನು ಪ್ರತಿಫಲ ಇದೆ ಅನ್ನೋದನ್ನ ನೀನು ಯೋಚನೆ ಮಾಡಬೇಕು. ಕಾಲೇಬನು ಕಾನಾನ್ ದೇಶಕ್ಕೆ ಹೋದಾಗ ಅಲ್ಲೆಲ್ಲ ನೋಡ್ಕೊಂಡು ಬಂದು ಮೋಶೆ ಹತ್ರ ಹೇಳ್ತಾರೆ, ದೇವರು ಹೇಳಿದಾಗೇನೆ ಆ ದೇಶ ಹಾಲು ಜೇನು ಹರಿಯುವಂತ ದೇಶವಾಗಿದೆ, ನಾವು ಹೋಗಿ ಯುದ್ಧ ಮಾಡಿ ಗೆದ್ಕೋಬಹುದು. ಆಗ ಮೋಶೆ ಹೇಳ್ತಾನೆ, ಕಾಲೇಬ ನೀನು ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರ ಜೊತೆ ಹೊಂದಿಕೊಂಡದ್ರಿಂದ ಅಂತ ಹೇಳೋದು. ನೀನು ಮನುಷ್ಯರ ಜೊತೆ ಹೊಂದ್ಕೊಂಡಿಲ್ಲ. 12 ಜನ ಹೋಗಿದ್ರೆ 10 ಜನ ಒಂದಾಗ್ಬಿಟ್ಟಿದ್ದಾರೆ. ಇಲ್ಲ, ಆಗಲ್ಲ, ಅವ್ರು ತುಂಬಾ ಬಲಶಾಲಿಗಳಿದ್ದಾರೆ, ಕೋಟೆ ಕೊತ್ತಲುಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಆ ಸೈನ್ಯ, ಅವ್ರ ಮೇಲೆ ಯುದ್ಧ ಮಾಡಕ್ ಆಗಲ್ಲ, ನಾವು ಸತ್ತು ಹೋಗ್ತೀವಿ. ಯಾಕಾದ್ರೂ ನೀನು ಐಗುಪ್ತದಿಂದ ಕರ್ಕೊಂಡ್ಬಂದೆ ನಮ್ಮನ್ನ, ನಾವು ಆರಾಮಾಗಿ ಅಲ್ಲೇ ತಿನ್ಕೊಂಡು ಕುಡ್ಕೊಂಡಿದ್ವಲ್ಲ, ಏನೋ ಕಷ್ಟನೋ ಸುಖನೋ ಪಟ್ಕೊಂಡು ನಮ್ಮನ್ನ ಅಲ್ಲಿಂದ ಕರ್ಕೊಂಡ್ಬಂದು ಇವ್ರ ಕೈಯಲ್ಲಿ ಯಾಕೆ ನಮ್ಮನ್ನ ನಾಶ ಮಾಡಕ್ ಕರ್ಕೊಂಡ್ಬಂದೆ? ಐಗುಪ್ತದಲ್ಲೇ ನಮಗೆ ಸ್ಮಶಾನ ಇರಲಿಲ್ವಾ, ಸಮಾಧಿಗಳಿಲ್ವಾ ಅಂತ ದೇವರ ಮಗನ ವಿರುದ್ಧವಾಗಿ, ಮೋಶೆ ವಿರುದ್ಧವಾಗಿ ಎಷ್ಟೋ ಜನ ಮಾತನಾಡೋದು. 10 ಜನ ಹೇಳ್ತಾ ಇದ್ರು ಕೂಡ ಯೆಹೋಶುವ ಕಾಲೇಬ ಒಂದು ಕಡೆ ನಿಂತ್ಕೊಂಡು ಹೇಳ್ತಾ ಇರೋದು, ಇಲ್ಲ, ದೇವರು ಹೇಳಿದಾಗ ಆ ದೇಶ ನಮಗೆ ಕೊಡ್ತಾರೆ ಅಂತ. ಅದು ನಂಬಿಕೆ, ಅವ್ರಿಗೆ ದೇವ್ರ ಮೇಲೆ ಇಟ್ಟಂತ ನಂಬಿಕೆ ಅದು. ಆಮೇಲೆ ಸೊ ಅದನ್ನೇ ಇಲ್ಲಿ ನಾವು ನೋಡ್ತಿರೋದು. ಇವತ್ತರ ಬಗ್ಗೆ ನಾವು ಯೋಚನೆ ಮಾಡೋದಲ್ಲ, ಇದರ ನಂತರ ನಮ್ಮ ಮರಣದ ನಂತರ ಒಂದು ದಿನ ಬರುತ್ತಲ್ಲ, ಆ ದೇಶದಲ್ಲಿ ನಾವು ಹೋಗ್ತೀವಿ. ಆ ಕಾನಾನ್ ದೇಶದಲ್ಲಿ, ಪರಲೋಕ ಎಂಬ ಕಾನಾನ್ ದೇಶದಲ್ಲಿ ನಾವು ಹೋಗ್ತೇವೆ. ಇವತ್ತಿಗೆ ಅಲ್ಲ ಅಂತ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇವತ್ತು ಎಂಥ ಸಭೆಗಳು ಬೆಳೀತಾ ಇದೆ ಅಂದ್ರೆ, ಶಾರೀರಿಕವಾಗಿ ಪ್ರಸಂಗಗಳು ಮಾಡಿ ಅವ್ರ ಜೀವನದಲ್ಲಿ ಇಲ್ಲದೆ ಇರೋದೆಲ್ಲ ಹೇಳ್ತಿರುವಂಥ ಸಭೆಗಳು ಬೆಳೀತಾ ಇದೆ. ಜನ ಅಂತ ಕಡೆ ತುಂಬಾ ಜನ ಹೋಗ್ತಾ ಇದ್ದಾರೆ. ಆದರೆ ಸತ್ಯವನ್ನ, ಇರೋ ಸತ್ಯವನ್ನ ಹೇಳಿ, ಶಾರೀರಿಕವಾದದಕ್ಕಿಂತ ಮುಖ್ಯವಾದದ್ದು ಆತ್ಮಿಕವಾದದ್ದು, ನಮ್ಮ ಆತ್ಮ ಮುಖ್ಯ, ಆತ್ಮನ ರಕ್ಷಣೆ ಮಾಡಕ್ಕೆ ಸ್ವಾಮಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೈತಾನ ಯಾಮಾರಿಸ್ತಿರ್ತಾರೆ, ತುಂಬಾ ಜನನ ಸೈತಾನ ಯಾಮಾರಿಸ್ತಿದ್ದಾರೆ. 12 ಜನರಲ್ಲಿ 10 ಜನನ ಸೈತಾನ ಯಾಮಾರಿಸಿದ ಹಾಗೆ ತುಂಬಾ ಜನ
100ರಲ್ಲಿ 90 ಭಾಗ ಜನ ಮೋಸ ಹೋಗ್ತಾ ಇದ್ದಾರೆ ಇವತ್ತು ಕೂಡ. ಹೊರಗಡೆ ಅವರಲ್ಲ, ಸಭೆಯಲ್ಲಿರೋರೆ ಸತ್ಯ ಗೊತ್ತಿದ್ದರೆ ನಾಶವಾಗ್ತಾ ಇದ್ದಾರೆ. ಆ 12 ಜನ ಯಾರು? ದೇವ್ರ ಮಕ್ಕಳು. ಗೂಢಾಚಾರ್ಯಗಳು 12 ಜನ ಯಾರು? ದೇವ್ರ ಮಕ್ಕಳೇ. ಆದರೂ 10 ಜನಕ್ಕೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ. ಹೆಸರಿಗೆ ಅವರು ಇಸ್ರಾಯೇಲರು, ಯಾಕೋಬನ ಸಂತಾನದವರು, ಆದರೆ ನಂಬಿಕೆ ಇಲ್ಲ ದೇವ್ರ ಮೇಲೆ, ದೇವ್ರ ವಾಗ್ದಾನದ ಮೇಲೆ ನಂಬಿಕೆ ಇಲ್ಲದೆ 10 ಜನ ಇಸ್ರಾಯೇಲರನ್ನೆಲ್ಲ ಕಳವಳಗೊಳಿಸ್ತಾರೆ. ಬಂದು ಅವ್ರು ಹೇಳ್ತಾರಲ್ಲ, ಆ ಮಾತನ್ನು ಕೇಳಿ ಇಸ್ರಾಯೇಲರಿಗೆಲ್ಲ ಕೋಪ ಬರುತ್ತೆ. ಮೋಶೆಗೆ ಹೊಡೆಯೋಕೆ ಕಲ್ಲೇ ಎತ್ಕೊಂತಾರಂತ ಅವ್ರ ಮಾತುಗಳಿಗೆ. ಅದಕ್ಕೆ ಹೇಳೋದು, ಮನುಷ್ಯನ ಮಾತು ಕೇಳಬೇಡಿ ಅಂತ ಹೇಳಿ. ದೇವ್ರ ಮಾತು ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ನೀನು ಮನುಷ್ಯನ ಮಾತು ಕೇಳಬೇಕಾಗುತ್ತೆ. ದೇವ್ರ ಮಾತಲ್ಲಿ ನಂಬಿಕೆ ಇದ್ದಾಗ ಮನುಷ್ಯನ ಮಾತನ್ನ ನೀನು ನಂಬಬೇಕಾಗುತ್ತೆ. ದೇವ್ರ ಮಾತು ಯಾವುದು, ಮನುಷ್ಯನ ಮಾತು ಯಾವುದು ತಿಳಿದಿರ್ಬೇಕು. ಸೊ ಈ ಯೆಹೋಶುವ, ಕಾಲೇಬರು ದೇವ್ರ ಮಾತನ್ನು ಅವರು ನಂಬಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ನಂಬದವರು ಕೆಲವರಿದ್ದಾರೆ. ಅವ್ರ ಬಗ್ಗೆ ನಾವು ನೋಡೋಣ. ಮೊದಲು ಯೋಕೋಬೇದಳು ಅಂತ, ಎರಡನೇದಾಗಿ ಮೋಶೆ, ಮೂರನೇದಾಗಿ ಇತ್ರೋನ, ನಾಲ್ಕನೇದಾಗಿ ಯೆಹೋಶುವ, ಐದನೇದಾಗಿ ಕಾಲೇಬ. ಸೊ ಏನಿದು ಅಂದ್ರೆ ಇಂದಿನ ನಂತರ ಬರುವ ಆಶೀರ್ವಾದಗಳನ್ನ ನಂಬುದವರು ತುಂಬಾ ಜನ ಇದ್ದಾರೆ. ಕೆಲವ್ರ ಬಗ್ಗೆ ಈಗ ಯಾಕೋಬೆದಳು ಅಂತ ಇದ್ದಾಳೆ. ಎಷ್ಟೋ ಸಲ ನಾನು ಚರ್ಚಲ್ಲಿ ಮಾತಾಡಿದ್ದೆ. ಆ ಯಾಕೋಬೆದಳು ಯಾರು? ಮೋಶೆಯ ತಾಯಿ. ಇಂದಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅಂದ್ರೆ ಯಾಕೋಬೆದಳು ಮೋಶೆಗೆ ಜನ್ಮ ಕೊಟ್ಟಾಗ ಆ ಒಂದು ಐಗುಪ್ತ ದೇಶದ ಅರಸ ಫಾರೋಹನು ಸಾಯಿಸಿಬಿಡ್ಬೇಕು ಅಂತ ಹೇಳಿದರು. 2 ವರ್ಷಗಳ ಒಳಗಡೆ ಇರುವಂತ ಗಂಡು ಮಕ್ಕಳೆಲ್ಲ ಸಾಯಿಸಬೇಕು ಅಂತ. ಆದರೆ ಫಾರೋ ಹೇಳಿದಾನಲ್ಲ ಅಂತ ಬಿಟ್ಟು ಭಯ ಪಟ್ಕೊಂಡು ಸಾಯಿಸ್ಕೊಂಡಿಲ್ಲ, ತನ್ನ ಮಗನನ್ನ ಬಲಿ ಕೊಟ್ಟಿಲ್ಲ. ಅವತ್ತಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅಯ್ಯೋ ಗೊತ್ತಾಗ್ಬಿಟ್ರೆ ರಾಜ ಏನ್ ಮಾಡ್ಬಿಡ್ತಾನೋ, ಐಗುಪ್ತದವ್ರು ಏನ್ ಮಾಡ್ಬಿಡ್ತಾರೋ ಅಂತ ಅದನ್ನ ಹಿಡ್ಕೊಂಡು ಭಯ ಪಟ್ಟಿಲ್ಲ. ನಂತರ ಬರುವಂತ ಆಶೀರ್ವಾದವನ್ನ ನಂಬದವಳಾಗಿದ್ದು. ಅಲ್ಲಲ್ಲೂಯ್ಯ. ಅದಕ್ಕೆ ಯಾಕೋಬೆದಳು ಅಷ್ಟು ಬಲವಾಗಿ ನಿಂತಿದ್ದಕ್ಕೆ ಇದು ಅದ್ಭುತ. ಏನು ಗೊತ್ತಾ, ಬೇರೆ ಮಕ್ಕಳನ್ನ ದತ್ತು ತಗೊಳ್ಳೋದು ನೋಡಿದೀವಿ ನಾವು ಅಲ್ವಾ. ಈಗ ನನಗೆ ಮಕ್ಕಳಾಗಿಲ್ಲ ಅಂದ್ರೆ ನಾನು ಬೇರೆ ಮಕ್ಕಳನ್ನ ತಗೋತೀನಿ. ಒಂದು ವೇಳೆ ಮಕ್ಕಳಿದ್ರು ಕೂಡ ಇನ್ನೂ ಹೆಚ್ಚಿನ ಮಕ್ಕಳು ನನಗೆ ಬೇಕು ಅಂದ್ರೆ, ಯಾರಾದ್ರೂ ಅನಾಥ ಮಕ್ಕಳಿದ್ದಾರೆ ಅಂದ್ರೆ ಏನ್ ಮಾಡ್ತೀವಿ ನಾವು? ಆ ಮಗುನ ದತ್ತಿಗೆ ತಗೋತೀವಿ. ಗೊತ್ತಲ್ಲ ದತ್ತು ತಗೊಳ್ಳೋದು. ಇಲ್ಲೇನು ವಿಚಿತ್ರ ಗೊತ್ತಾ, ಸ್ವಂತ ತಾಯಿನೇ ತನ್ನ ಮಗನನ್ನ ದತ್ತು ತಗೊಳ್ತೀವಿ. ಯಾರಂತ ಗೊತ್ತಿಲ್ಲ. ಆ ಪಾಪ ಅಳ್ತಾ ಇದೆ, ಹೋಗಿ ಆ ನೈಲ್ ನದಿಯಲ್ಲಿ ಬಿಟ್ಟಿರ್ತಾರೆ. ಮೋಶೆಯ ಅಕ್ಕ ಹೋಗ್ಬಿಟ್ಟು ಅಲ್ಲಿ ರಾಣಿ ಬಂದು ನೋಡಿದಾಗ, ರಾಜಕುಮಾರಿ ಬಂದು ನೋಡುವಾಗ, ಇಸ್ರಾಯೇಲ್ ಯಾರೋ ನಮ್ಮೊಬ್ಬರು ಭಯ ಪಡ್ಕೊಂಡು ಮಗುನ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡು ನೋಡ್ತಿರ್ಬೇಕಾದ್ರೆ ಮಿರಿಯಾಮಳು ಅಂತ ಮೋಶೆಯ ಅಕ್ಕ ಬಂದು ಈ ಮಗುನ ಸಾಕಂತ ಹೇಳಿ ಒಂದು ತಾಯಿನ ಕರ್ಕೊಂಬರಲ್ಲ ಅಂತ. ಸರಿ ಕರ್ಕೋಬಹುದು, ಯಾಕಂದ್ರೆ ಅವಳು ರಾಜಕುಮಾರಿ, ಮದುವೆ ಇಲ್ಲ ಏನಿಲ್ಲ, ಮಕ್ಕಳು ಯಾವ ರೀತಿ ಸಾಕ್ಬೇಕಂತ ಗೊತ್ತಿಲ್ಲ, ಕರ್ಕೋಬಹುದು ಅಂತ ಹೇಳಿದ ತಕ್ಷಣ ಪಕ್ಕದಲ್ಲಿರೋ ಅವ್ರ ತಾಯಿನ ಕರ್ಕೊಂಡ್ಬಂದು ಸ್ವಂತ ತಾಯಿಗೆ ಮಗನನ್ನ ಕೊಟ್ಟು, ಈ ಮಗುನ ನೀನು ಸಾಕು ನನಗೋಸ್ಕರ ಅಂತ ಹೇಳಿ. ಹಲ್ಲೆಲೂಯಾ. ನಂಬಿಕೆ ನಿನ್ನಲ್ಲಿದ್ರೆ ಶತ್ರು ಕೂಡ ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಈಗ ರಾಜಕುಮಾರಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ, ರಾಜಕುಮಾರಿ ಕೈಗೆ ಹೋಗಿ ಆ ಮಗು ಇವಳು ಕೈಗೆ ಬಂದಿಲ್ಲ ಅಂದ್ರೆ ಮೋಶೆನ ಸಾಯಿಸ್ಬಿಡ್ತಾ ಇದ್ರು ಅವರು. ಒಂದು ವೇಳೆ ಐಗುಪ್ತ ಸೈನಿಕ ಗೊತ್ತಾಗ್ಬಿಟ್ಟಿದ್ರೆ ಅವ್ರು ಬಂದು ಯಾವಾಗಾದ್ರೂ ಸಾಯಿಸ್ಬೋದಾಗಿತ್ತು. ಆದ್ರೆ ಅದೇ ಪಾಪು ಆ ಒಂದು ರಾಜಕುಮಾರಿ ಕೈಗೆ ಹೋಗ್ಬಿಟ್ಟು ಮತ್ತೆ ಯಾಕೋಬೆದಳ ಕೈ ಬರ್ತಾ ಇದೆ, ನೀ ಸಾಕು ನನಗೋಸ್ಕರ. ಆವಾಗ ಅದನ್ನು ಯಾರು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಯಾವ ರಾಜನು ಅದನ್ನ ಸಾಯಿಸ್ಬಿಡು ಅಂತ ಆಜ್ಞೆ ಮಾಡಿದ್ನೋ ಅದೇ ರಾಜನ ಮನೆಯಲ್ಲಿ
ಮೋಶೆ ಬೆಳೀತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನೇ ಮೋಶೆ ಬಗ್ಗೆ ನಾವು ನೋಡಿದ್ರೆ ಎಲ್ಲಿ ಬೆಳೆದಿದ್ದವನು? ಅರಮನೆಯಲ್ಲಿ. ದೇವರ ನಾಮ ಸ್ತೋತ್ರವಾಗಲಿ. ಆ ಯಾಕೋಬನು ಚಾಲೆಂಜ್ ಆಗಿ ತಗೊಂಡು ನನ್ನ ದೇವರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ನನ್ನ ಮಗನನ್ನು ನಾನು ಉಳಿಸ್ಕೋಬೇಕು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗನ ಕಾಪಾಡ್ಕೋಬೇಕು ಅಂತ ಅವತ್ತು ಆ ದಿನ ಅವಳು ಯೋಚನೆ ಮಾಡಿಲ್ಲ ಅಂದ್ರೆ ನಂತರ ಆ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರ್ತಾ ಇದ್ದೇನೆ. ಇವತ್ತಿನದನ್ನು ನೋಡಿ ನೀನು ಮೋಸ ಹೋಗ್ಬೇಡ. ಇವತ್ತು ಏನ್ ನಡೀತಾ ಇದೆ ನಿನ್ನ ಜೀವನದಲ್ಲಿ ಅದು ನಿಜ ಅಲ್ಲ, ಅದು ಶಾಶ್ವತ ಅಲ್ಲ. ಆತ್ಮಿಕ ಕಣ್ಣುಗಳಿಂದ ನೋಡು. ನಿನ್ನ ನಂಬಿಕೆ ಕದಲಬಾರ್ದು. ಹಲ್ಲೆಲೂಯ. ಇತ್ರೋನನ್ನ ನಾವು ನೋಡ್ತೇವೆ. ಆ ಇತ್ರೋನನ್ನ ಕುರಿಗಳು ಬೇಯಿಸ್ತಾ ಇದ್ದ ಕುರಿಗಳು ಅವ್ರಿಗೆ ಆಶೀರ್ವಾದವಾಗಿ ಮಾರ್ಪಡ್ತು. ಯಾಕಂದ್ರೆ ಮೋಶೆ ಅಂತ ಅಳಿಯ ಇವರ ಜೀವನದಲ್ಲಿ, ಕುಟುಂಬದಲ್ಲಿ ಬರೋದಕ್ಕೆ ಒಂದು ಅವಕಾಶವಾಯಿತು. ಅವನ ಕುರಿಗಳಿಲ್ಲ ಅಂದಿದ್ರೆ, ಅವನ ಮಕ್ಕಳು ಹೋಗಿ ಮೇಯಿಸ್ತಿಲ್ಲ ಅಂದಿದ್ರೆ, ಮೋಶೆ ಹೋಗಿ ಅವನ ಭೇಟಿ ಆಗೋದಾಗಲಿ, ಅವ್ರ ಕುರಿಗಳಿಗೆ ನೀರು ಕುಡಿಸೋದಾಗಲಿ, ಆ ಹೆಣ್ಮಕ್ಳು ಇವನನ್ನ ಮನೆ ಕರ್ಕೊಂಡು ಹೋಗೋದಾಗ್ಲಿ, ಇವೆಲ್ಲ ನಡೀತಾ ಇರ್ಲಿಲ್ವಲ್ಲ. ಸೊ ನಮ್ಮ ಹತ್ರ ಏನಿದೆಯೋ ದೇವರು ಅದನ್ನ ಆಶೀರ್ವಾದವಾಗಿ ಮಾಡ್ಕೊಡಿಸ್ತಾರೆ. ಇಲ್ಲದೇ ಇರೋದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಿನಗಿರೋದು ಬೇರೊಬ್ಬರಿಗೆ ಇಲ್ಲ, ಅದನ್ನ ಯೋಚನೆ ಮಾಡು. 4ನೇದಾಗಿ ನೋಡುವಾಗ ಯೆಹೋಶುವ, ಅವನು ಕೂಡ ಅವತ್ತಿನ ಬಗ್ಗೆ ಚಿಂತೆ ಮಾಡಲಿಲ್ಲ. ದೇವರು ಹೇಳಿದ್ದೇನು, ಮೋಶೆ ಸತ್ತ ನಂತರ ಯೆಹೋಶುವನಿಗೆ ಭಯ ಆಗ್ತಾ ಇದೆ, ಇಷ್ಟು ಜನರನ್ನು ಯಾವ ರೀತಿ ನಡೆಸಲಿ. ಮೋಶೆ ಇದ್ದಾಗ, ಅಷ್ಟೊಂದು ಅಭಿಷೇಕನಿದ್ದಾಗಲೇ ಈ ಜನರು ಆ ಮೋಶೆ ಮಾತು ಕೇಳಲಿಲ್ಲ. ಮೋಶೆಗೆ ತಿರುಗಿ ಬೀಳ್ತಾ ಇದ್ರು, ಮೋಶೆ ಬಗ್ಗೆ ಗುಡ್ಗುಡ್ತಾ ಇದ್ರು, ಮೋಶೆಗೆ ಹೊಡೆಯಕ್ಕೆ ಹೋದ್ರು, ಮೋಶೆ ಬೈದ್ರು. ಅಂತ ಒಂದು ಅಭಿಷೇಕನೇ ಸತ್ತೋಗಿದ್ದಾನೆ. ಈ ಜನರನ್ನ ನಾನು ಹೇಗೆ ನಡೆಸಲಿ ಅಂತ ಅವನು ಮೋಸ ಹೋಗ್ಲಿಲ್ಲ. ಅರ್ಥ ಆಗ್ತದೆ ಹೇಳ್ತಿರೋದು? ದೇವರು ಹೇಳ್ದ, ನಾನು ನಿನ್ನ ಜೊತೆ ಇರ್ತೇನೆ. ಆಮೇಲೆ ಮೋಸೆ ಸತ್ತೋದ, ಚಿಂತೆ ಮಾಡಬೇಡ, ಭಯ ಪಡಬೇಡ, ನಾನೇ ನಿನ್ನೊಂದಿಗೆ, ದಿಗ್ಭ್ರಮೆ ಮಾಡಬೇಡ, ಕದಲಬೇಡ, ಭಯ ಪಡಬೇಡ. ನಿನ್ನ ಜೀವಮಾನದಲ್ಲೆಲ್ಲ ಯಾರಿಗೆ ದೇವರು ಇರ್ತೀನಿ ಅಂತ ವಾಗ್ದಾನ ಮಾಡು. ಸೊ ಅವತ್ತಿನ ಬಗ್ಗೆ ಅವ್ರು ಯೋಚನೆ ಮಾಡಿದ್ರೆ ದೇವರು ಅವನ ಜೊತೆ ಇರೋದನ್ನ, ಆ ಆಶೀರ್ವಾದವನ್ನು ಅವ್ರು ಕಳ್ಕೊಳ್ತಾ ಇಲ್ಲ. ದೇವರು ಯೆಹೋಶುವನ ಜೊತೆ ಇದ್ದಿದ್ರಿಂದಲೇ ಇಡೀ ಕಾನಾನ್ ದೇಶವನ್ನ ಹೋಗಿ ಅವನು ಜಯಿಸಿ ಕಾನಾನ್ ದೇಶವನ್ನು 12 ಕುಲಗಳಿಗೆ ಹಂಚಿಕೊಂಡ. ಬೇರೆ ಯಾರೇ ಅವನ ಜೊತೆ ಇದ್ದಿದ್ರು ಆಗ್ತಾ ಇರಲಿಲ್ಲ, ದೇವರ ಜೊತೆ ಇದ್ದಿದ್ದಕ್ಕೋಸ್ಕರನೇ ಆಗಿದೆ. ಇವತ್ತು ಈ ಆಶೀರ್ವಾದ ನಿಮಗೂ ನನಗಿದೆಯಾ ಇಲ್ವಾ? ದೇವರು ನಮ್ಮ ಜೊತೆ ಇದ್ದಾರಾ ಇಲ್ವಾ? ಹೇಳಿ ಎಲ್ಲ ಜೋರಾಗಿ. ಇದ್ದಾರೆ ತಾನೆ? ನಂಬ್ತಿದ್ದೀರಾ ದೇವ್ರು ನಿಮ್ಮ ಜೊತೆ ಇದ್ದಾರಂತ? ದೇವ್ರು ನಿನ್ನ ಜೊತೆ ಇರ್ಬೇಕಾದ್ರೆ ನೀನು ಯಾವುದಕ್ಕೂ ಭಯ ಪಡಬೇಡ. ನೀನು ಭಯ ಪಡ್ತಿದೀಯಾ? ದೇವ್ರು ಹೇಳಿದ್ದು ಭಯ ಪಡಬೇಡ. ಮೋಶೆಗೆ ಏನು ಹೇಳಿದ್ರು? ನೀನು ಭಯ ಪಡಬೇಡ, ಚಿಂತೆ ಮಾಡಬೇಡ, ದಿಗ್ಭ್ರಮೆಗೊಳ್ಳಬೇಡ. ನೀನು ಭಯ ಪಡ್ತಿದ್ಯಾ ಅಂದ್ರೆ ಇನ್ನು ನಿನಗೆ ನಂಬಿಕೆ ಇಲ್ಲ ಅಂತ. ದೇವ್ರು ನನ್ನ ಜೊತೆ ಇದ್ದಾರೆ ಅಂತ, ಯುಗದ ಸಮಾಪ್ತಕ್ಕೂ ನಾನು ಜೊತೆ ಇರ್ತೀನಿ ಅಂತ ದೇವರು ಹೇಳಿದ್ದಾರೆ. ನಾನೇ ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ, ನಿನ್ನ ಕಾಲು ಕಲ್ಲಿಗೆ ತಗಲ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ದೇವರು ನಮ್ಮ ಜೊತೆ ಇದ್ದಾನೆ ಅಂತ ನಂಬುವುದು ಯಾವುದಕ್ಕೂ ಭಯಪಡಲ್ಲ. ಅದಲ್ಲೂಯ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ. ದೇವ್ರ ವಾಕ್ಯ ಹೇಳೋದೆ, ಎಲ್ಲವನ್ನ ನಿನ್ನ ಚಿಂತಾಭಾರವನ್ನೆಲ್ಲ ದೇವ್ರಿಗೆ ವಹಿಸ್ಕೊಟ್ಟು ನೀನು ನಿಶ್ಚಿಂತೆಯಿಂದ ಇರಬೇಕು. ನೀನಿನ್ನೂ ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ವಿಷಯಗಳ ಬಗ್ಗೆ ನೀನು ಚಿಂತೆ ಮಾಡ್ತಾ ಇದೀಯ ಅಂದ್ರೆ ದೇವ್ರು ನೀನು ಒಪ್ಪಿಸ್ಕೊಟ್ಟಿಲ್ಲ, ದೇವ್ರು ನಿನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಂಬ್ತಾ ಇಲ್ಲ ಅಂತ ಅರ್ಥ. ಇವತ್ತು ಈ ವಾಕ್ಯದಿಂದ ಕಾಲೇಬನ ಅವತ್ತು ಹೇಗೆ ನಂಬುದು, ಯೆಹೋಶುವ ಅವತ್ತು ಹೇಗೆ ನಂಬುದು ದೇವ್ರು ನನ್ನ ಜೊತೆ ಇದ್ದಾನೆ ಅಂತ ನೀನು ಕೂಡ ನಂಬಬೇಕು. 5ನೇದಾಗಿ ಕಾಲೇಬ, ಅವತ್ತಿನ ಬಗ್ಗೆ ಅವ್ನು ನೋಡಿಲ್ಲ, ಅಂತ್ಯವನ್ನ ನೋಡ್ದ. ಅವನು ಅಂತಿಮವಾಗಿ ಏನ್ ಸಿಗುತ್ತೆ ಅಂತ. ಸೊ ಈಗ ನಾನು ದೇವ್ರ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದೀನಿ, ದೇವ್ರ ಪರವಾಗಿ ನಾನು ನಿಂತಿದ್ದೀನಿ, ದೇವ್ರ ಖಂಡಿತ ಕಾನಾನ್ ದೇಶವನ್ನು ನಮಗೆ ಕೊಡ್ತಾರೆ ಅಂತ ನಾನು ನಿಲ್ತಾ ಇದ್ದೀನಿ. ಇವತ್ತೇನಾದ್ರೂ ಆಗಲಿ, ಒಂದ್ ವೇಳೆ ಇಸ್ರಾಯೇಲ್ ನಾನು ಹಿಡ್ಕೊಂಡು ಹೊಡಿಲಿ, ಬಡಿಲಿ, ಸಾಯಿಸ್ಬಿಡ್ಲಿ, ಆದ್ರೆ ದೇವ್ರ ವಾಕ್ಯವನ್ನು ನಾನು ಹಿಡ್ಕೊಂಡು ದೇವರ ವಾಕ್ಯಕ್ಕಾಗಿ ನಾನು ನಿಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಂಡ. ಅವತ್ತಿನ ಬಗ್ಗೆ ಏನು ಯೋಚನೆ ಮಾಡಿ, ಒಂದು ವೇಳೆ ಅವನು ಕೂಡ ಅವತ್ತು ಹೌದು ಅದು ತುಂಬಾ ಕಷ್ಟ, ಕಾನಾನ್ ದೇಶಕ್ಕೆ ಹೋಗಕ್ಕಾಗಲ್ಲ, ಅಲ್ಲಿ ತುಂಬಾ ಸೈನ್ಯ, ದೊಡ್ಡ ಸೈನ್ಯ ಇದೆ, ಜಯಿಸಕ್ಕಾಗಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟಿದ್ರೆ, ಮನುಷ್ಯರ ಮಾತನ್ನ ಕೇಳ್ಕೊಂಡು ಅವನು ಆ ಥರ ಹೇಳ್ಬಿಟ್ಟಿದ್ರೆ ಒಂದು ವೇಳೆ ಬಚಾವ್ ಆಗ್ತಿದ್ದ, ಅವ್ರಿಗೆ ಯಾರು ಹೊಡೆಯಕ್ಕೆ ಹೋಗ್ತಿಲ್ಲ, ಭಯಕ್ಕೆ ಹೋಗ್ತಿರ್ಲಿಲ್ಲ. ಅವನು ಅವತ್ತಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೋಸ್ಕರನೇ ಅವನ ಅಂತಿಮ ಏನಾಯ್ತು? ಹೆಬ್ರೋನ್ ಪಟ್ಟಣವನ್ನೇ ಆಶೀರ್ವಾದವಾಗಿ ಪಡ್ಕೊಂಡ. 40 ವರ್ಷಗಳ ನಂತರ ಕಾನಾನ್ ದೇಶದಲ್ಲಿ ಅವನಿಗಾಗಿ ದೇವರು ಒಂದು ಪಾಲನ ಕೊಟ್ಟ. ಹಲ್ಲೆಲೂಯಾ. ಅದೇ
ಈಗ ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮಗೆ. ನಂತರ ಬಂದ ಆಶೀರ್ವಾದಗಳನ್ನು ನೋಡುವವನೆಂಬುದಾಗಿ. ಇವಾಗಿದ್ದಲ್ಲ, ಇದರ ನಂತರ ನಾನು ಈ ಕಾರ್ಯವನ್ನ ಮಾಡಿದ್ರೆ, ದೇವ್ರಿಗಾಗಿ ಈ ರೀತಿ ನಾನು ಇವತ್ತು ನಿಂತರೆ ನಂತರ ಏನ್ ಸಿಗುತ್ತೆ ಅನ್ನೋದನ್ನ ನೀನು ಅದನ್ನ ನೋಡ್ಬೇಕೇ ವಿನಃ ಇವತ್ತಿನ ಬಗ್ಗೆ ನೀನು ನೋಡಬಾರ್ದು. ಇವತ್ತಿನದನ್ನ ನೀನು ನೋಡೋದಾದ್ರೆ ನೀನು ಬಿದ್ದೋಗ್ತೀಯ, ನಂಬಿಕೆಯಲ್ಲಿ ನೀನು ಬೀಳ್ತೀಯ. ಅದಕ್ಕೋಸ್ಕರ ಹಿಂದಿನದನ್ನ ನೀನು ನೋಡಿ ಮೋಸ ಹೋಗ್ಬೇಡ ಅಂತ. ಎರಡನೇದಾಗಿ ನಾವು ನೋಡುವಾಗ ಬಿಕ್ಕಟ್ಟುಗಳನ್ನು ಹಿಂಬಾಲಿಸುವ ಆಶೀರ್ವಾದಗಳು ಎಂಬುದಾಗಿ ನೋಡ್ತೇವೆ. ವಚನ 12-14. ಏನು ಬಿಕ್ಕಟ್ಟುಗಳು? ಬಿಕ್ಕಟ್ಟುಗಳ ಹಿಂದೆ ಕೂಡ ಆಶೀರ್ವಾದಗಳಿದೆ ಅನ್ನೋದನ್ನ ಮರಿಬಾರ್ದು. ನಿನಗೆ ಕಷ್ಟ ಇದೆ, ಯೇಸು ಸ್ವಾಮಿನ ನಂಬಿಕೊಂಡ ಮೇಲೂ ನಿನಗೆ ಕಷ್ಟಗಳಿದೆಯಾ? ಅದರ ಹಿಂದೆ ಆಶೀರ್ವಾದಗಳಿದೆ ಅನ್ನೋದನ್ನ ಮರಿಬಾರ್ದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಯಾಕಂದ್ರೆ ಈ ಬಿಕ್ಕಟ್ಟುಗಳು ಅನ್ನೋದು ತುಂಬಾನೇ ಆಶೀರ್ವಾದಕರವಾಗುತ್ತೆ. ಒಡಂಬಡಿಕೆ ನಮ್ಮ ಉತ್ತರವಾಗಬೇಕು. ಒಡಂಬಡಿಕೆಯನ್ನು ನಾವು ಹಿಡ್ಕೊಂಡಿರ್ಬೇಕು ಎಂಬುದಾಗಿ ನೋಡ್ತೇವೆ. ಮತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಬಿಕ್ಕಟ್ಟು ಅವಕಾಶವಾಗುತ್ತೆ. ನಮ್ಮ ಜೀವನದಲ್ಲಿ ಬರುವಂತಹ ಬಿಕ್ಕಟ್ಟು ಅಂದ್ರೆ ಏನು? ಕಷ್ಟ. ನಮ್ಮ ಜೀವನದಲ್ಲಿ ನಾವು ಯೇಸುವನ್ನು ನಂಬ್ಕೊಂಡ ಮೇಲೆ ಕೂಡ ನಿಮಗೆ ಏನಾದರೂ ಒಂದು ಕಷ್ಟ ಬರುತ್ತೆ, ಒಂದು ಬಿಕ್ಕಟ್ಟು ಬರುತ್ತೆ ಅಂತ ಹೇಳಿದ್ರೆ ಅದು ದೇವರ ಆಶೀರ್ವಾದ ಪಡೆಯೋದಕ್ಕೆ ಒಂದು ಅವಕಾಶ. ಆಮೇಲೆ ಅರ್ಥ ಆಗ್ತಿದೆ ಹೇಳ್ತಿರೋದು. ನೀನು ದೇವರ ಅಭಿಷೇಕ ವ್ಯಕ್ತಿ. ನೀನು ಯೇಸುವನ್ನು ನಂಬುದಾಗಲೇ ನೀನು ದೇವರ ಮಗುವಾಗಿ ಮಾರ್ಪಟ್ಟಿದ್ದೆ. ದೇವರ ಮಕ್ಕಳಿಗೆ ಏನಾದರೂ ಒಂದು ಇಕ್ಕಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮನ್ನ ನಾಶ ಮಾಡಕ್ಕಲ್ಲ, ಅದು ನಮ್ಮನ್ನ ಉದ್ಧಾರ ಮಾಡಕ್ಕೆ. ಬೈಬಲಲ್ಲಿ ದೇವರ ಸರಿಯಾದ ಸುವಾರ್ತೆಯನ್ನ, ದೇವರನ್ನ ಸರಿಯಾಗಿ ನಂಬಿ ದೇವರೋಸ್ಕರ ನಿಂತವರ ಜೀವನದಲ್ಲಿ ಬಂದಂತ ಎಲ್ಲ ಕಷ್ಟಗಳನ್ನ ನೋಡಿ ಅದು ಆಶೀರ್ವಾದವಾಗಿ ಮಾಡ್ತಾರೆ. ದೇವರ ವಾಕ್ಯವನ್ನು ಹಿಡ್ಕೊಳ್ಳದೆ ದೇವರಲ್ಲಿ ನಂಬಿಕೆ ಇಲ್ಲದೆ ಬಂದ ಕಷ್ಟಗಳು ಅವ್ರಿಗೆ ನಾಶವಾಗಿ ಅದು ಮಾರ್ಪಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನಿಂತವರಿಗೆ ಅವರ ಇಕ್ಕಟ್ಟುಗಳೆಲ್ಲ ಆಶೀರ್ವಾದವಾಗಿ ಮಾರ್ಪಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ಅದು ನೆರವೇರಿತು ಕೂಡ. ಮೂರನೇದಾಗಿ ಲೋಕ ಸುವಾರ್ತೀಕರಣದ ಒಂದು ನೆರವೇರಿಕೆ ಕೂಡ ಅಲ್ಲಿ ಆಗಿದ್ದನ್ನು ನಾವು ನೋಡ್ತೇವೆ. ಸಮಯದ ವೇಳಾಪಟ್ಟಿ. ನಿನ್ನ ಜೀವನದಲ್ಲಿ ಬರುವಂತ ಎಲ್ಲ ಇಕ್ಕಟ್ಟುಗಳು, ಸಮಸ್ಯೆಗಳು, ಆವಾಗಲೇ ಹೇಳಿದಾಗೆ ನೀನು ಯಾವುದನ್ನು ಹಿಡ್ಕೊಂಡಿದ್ದೆ, ಮನುಷ್ಯರ ಮಾತನ್ನ ಅಥವಾ ದೇವರ ಮಾತನ್ನ, ನೀನು ದೇವರ ಮಾತನ್ನೇ ಹಿಡ್ಕೊಳ್ಳೋದಾದ್ರೆ ಖಂಡಿತವಾಗಲೂ ನೆರವೇರುವಂತ ಸಮಯ ಬಂದೇ ಬರುತ್ತೆ. ಈಗ ಕಾಲೇಬನು ದೇವರ ಒಡಂಬಡಿಕೆ ಹಿಡ್ಕೊಂಡ. ಅವನ ಬಾಯಲ್ಲೇ ಹೇಳ್ತಾ ಇದ್ದಾನೆ, ನೀನು ಎಲ್ಲಿ ಇಟ್ಟಿದೆಯೋ, ಯಾವ ಪ್ರದೇಶದಲ್ಲಿ ನೀನು ಪ್ರಾಂತ್ಯದಲ್ಲಿ ಕಾಲಿಟ್ಟಿದೆಯೋ ಆ ಪ್ರಾಂತ್ಯವನ್ನು ನಾನು ನಿನಗೆ ಕೊಡ್ತೇನೆ ಅಂತ ದೇವರು ಮೋಶೆ ಮೂಲಕ ಅವತ್ತೇ ವಾಗ್ದಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಕಾಲೇಬನು ಯೆಹೋಶುವನ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಅವತ್ತಿನ ಮಾತನ್ನು ನೆನಪಿಸಿದ್ದಾನೆ. ಅಂದು ದೇವರು ನನಗೆ ಮೋಶೆ ಮೂಲಕ ಮಾತು ಕೊಟ್ಟು, ಇವತ್ತು ನೀನು ಅದನ್ನು ನೆರವೇರಿಸಬೇಕು. ಅದು ನೆರವೇರುತ್ತೆ. ಹಲ್ಲೆಲೂಯಾ. ಅವನು ಯಾವ ಪ್ರದೇಶದಲ್ಲಿ, ಆ ಹೆಬ್ರೋನ್ ಅನ್ನುವಂಥ ಅದರ ಹಿಂದಿನ ಹೆಸರು ಬಂದು ಕಿರ್ಯಾತ್ ಅರ್ಬಾ ಅಂತ ಹೇಳಿ, ಆ ಕಿರ್ಯಾತ್ ಅರ್ಬಾ ಅನ್ನುವಂತಹ ಹೆಬ್ರೋನ್ ಪ್ರಾಂತ್ಯವನ್ನ ದೇವರು ಯಾರು ಕೊಟ್ಟರು? ಕಾಲೇಬನಿಗೆ ಕೊಟ್ಟರು. ಅಂದ್ರೆ 40 ವರ್ಷಗಳ ನಂತರ ಅದು ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಅದು ಖಂಡಿತ ನೆರವೇರುತ್ತೆ. ಹಲ್ಲೆಲೂಯಾ, ದೇವರ ನಾಮಸ್ತೋತ್ರ. ಮತ್ತೆ ಮೂರನೇದಾಗಿ ನಾವು ನೋಡ್ತೇವೆ, ಮೂರನೇದಾಗಿ ಮತ್ತು ಕೊನೆಯದಾಗಿ ನಾವು ನೋಡುವಾಗ ಯುಗದ ನಂತರ ಬರುವ ಆಶೀರ್ವಾದಗಳು ಎಂಬುದಾಗಿ.
ಸೊ ಇಲ್ಲಿ ನಾವು ನೋಡ್ತಾ ಇರೋದು ಯುಗದ ನಂತರ ಬರುವಂತ ಆಶೀರ್ವಾದಗಳು. ಇದು ವಚನ 15ರಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ನಾವು ನೋಡುವಾಗ 3 ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದು ಕಾನಾನನ್ನು ನೋಡ್ತೇವೆ. ಒಂದು ಸ್ವಲ್ಪ ಹೇಳಿ. ಕಾನಾನ್ ದೇಶದ ಬಗ್ಗೆ ನಾವು ನೋಡ್ತೀವಿ. ಸ್ವಾಧೀನಪಡಿಸಿಕೊಂಡನೆಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡೋದೇನು, ಆ ಕಾನಾನ್ ದೇಶವನ್ನ ಸ್ವಾಧೀನಪಡಿಸಿಕೊಂಡ್ರೆಂಬುದಾಗಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ದೇವಾಲಯವನ್ನು ನೋಡ್ತೇವೆ. ಗುಡಾರದ ಒಂದು ಯುಗ ಇತ್ತು. ಅವರೆಲ್ಲರೂ ಎಲ್ಲಿ ದೇವರನ್ನ ಆರಾಧನೆ ಮಾಡ್ತಿದ್ರು ಅಂದ್ರೆ ಒಂದು ಗುಡಾರದಲ್ಲಿ ಆರಾಧನೆ ಮಾಡ್ತಾ ಇದ್ರು. ಆದ್ರೆ ದೇವರು ಅವರಿಗೆ ದೇವಾಲಯವನ್ನು ಕೊಟ್ಟರು. ಇದು ಕಾನಾನ್ ಕೂಡ ಸ್ವಾಧೀನಪಡಿಸಿಕೊಂಡಿದ್ದನ್ನ ನಾವು ನೋಡ್ತೇವೆ. ಅವರು ಅವ್ರನ್ನಲ್ಲದಂತ ದೇಶದಲ್ಲಿದ್ರು, ಗುಲಾಮರಾಗಿದ್ರು. ಅಂಥವ್ರನ್ನ ದೇವ್ರು ಕರ್ಕೊಬಂದು ಅವ್ರಿಗಂತ ಒಂದು ಸ್ವಂತ ದೇಶವನ್ನ ಕೊಟ್ಟು, ಹಲ್ಲೆಲೂಯಾ, ಸ್ವಂತ ದೇಶವನ್ನ ಕೊಟ್ಟು ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಲಿಕ್ಕೆ ಒಂದು ಆಲಯವನ್ನ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅದರ ಮೂಲಕ ದೇವರು ಲೋಕ ಸ್ವಾರ್ಥೀಕರಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ದೇವರು ನಮ್ಮ ಜೀವನದಲ್ಲಿ ಏನನ್ನೇ ಕೊಟ್ಟರು ಕೂಡ ಅದು ದೇವರ ಸೇವೆಗಾಗಿ ಅನ್ನೋದನ್ನ ಮರಿಬಾರ್ದು. ಅದಕ್ಕೋಸ್ಕರನೇ ಮುಕ್ತಾಯದಲ್ಲಿ ನಾವು ನೋಡ್ತೀವಿ, ಇಂದು ತುಂಬಾ ಮುಖ್ಯ ಎಂಬುದು. ಇವತ್ತು ನೀನು ಯಾವುದಕ್ಕಾಗಿ ಜೀವಿಸ್ತಾ ಇದ್ದೀಯ? ಇವತ್ತು ಅದನ್ನ ಇಲ್ಲಿ 3 ವಿಷಯಗಳು ನೋಡಿದ್ವಲ್ಲ. ಇಂದು ನೀನು ಯಾವ್ದನ್ನ ಇಟ್ಕೊಂಡಿದ್ಯಾ? ಒಂದು ವೇಳೆ ನಿನ್ನ ಅನುಕೂಲಕ್ಕೆ ನೋಡಬೇಡ. ಯಾಕೊಬ್ಬೆದಳು, ಅರೆ ನಾನೇನಾದ್ರು ನನ್ನ ಮಗನನ್ನು ಉಳಿಸ್ಕೊಂಡ್ಬಿಟ್ರೆ ನನ್ನ ಮಗನೂ ಸಾಯಿಸೋದು ಅಲ್ಲದೆ ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಹೆದರ್ಕೊಂಡಿದ್ರೆ ಏನಾಗ್ತಿತ್ತು? ಅವಳು ಮಗ ಇಬ್ಬರು ಸತ್ತೋಗ್ತಿದ್ರು. ಇಲ್ಲಾಂದ್ರೆ ನನ್ನ ಮಗನ ಸಾಯಿಸ್ಬಿಡ್ತೆ, ನನ್ನ ಮಗನ ಸಾಯಿಸ್ಕೊಟ್ಬಿಟ್ರೆ ನಾನಾದ್ರೂ ಉಳಿತೀನಿ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅವಳು ಮಗನನ್ನ ಕಳ್ಕೊಳ್ತಾ ಇತ್ತು. ಆದ್ರೆ ಅವಳು ಆ ರೀತಿ ಯೋಚನೆ ಮಾಡಿದೆ, ಸವಾಲಾಗಿ ತಗೊಳ್ತು. ನನಗೆ ಕಷ್ಟ ಬರ್ತಾ ಇದೆ, ನನ್ನ ಮಗನನ್ನ ರಾಜನ ಗೊತ್ತಿದ್ದ ಉಳಿಸ್ಕೋಬೇಕು. ಇದು ದೊಡ್ಡ ಕಷ್ಟ, ಇಕ್ಕಟ್ಟು. ರಾಜನಿಗೆ ಗೊತ್ತಿದ್ದೆ, ರಾಜನ ಸೈನಿಕರಿಗೆ ಗೊತ್ತಿದ್ದೆ, ನನ್ನ ಮಗನನ್ನ ನಾನು ಜೋಪಾನ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಒಂದ್ ವೇಳೆ ರಾಜನಿಗೆ ಗೊತ್ತಾದ್ರೆ ನನ್ನ ಪ್ರಾಣನೂ ಹೋಗುತ್ತೆ, ನನ್ನ ಕುಟುಂಬದವನ್ನೆಲ್ಲ ಸರ್ವನಾಶ ಮಾಡ್ತಾರೆ. ದೊಡ್ಡ ಸಮಸ್ಯೆ ಅದು. ಆದ್ರೆ ಅವಳು ಅದನ್ನ ಒಂದು ಅವಕಾಶವಾಗಿ ನೋಡ್ತಾಳೆ. ಹಲ್ಲೆಲೂಯಾ. ನಮಗೆ ಬರುವಂತ ಸಮಸ್ಯೆಗಳನ್ನ ಯಾವ ರೀತಿ ನಾವು ನೋಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ನಾನು ಆಗ್ಲೇ ಹೇಳಿದಾಗ 3 ರೀತಿಯ ಜನರು ಇರ್ತಾರೆ. ಕೆಲವರು ಅವಿಶ್ವಾಸದಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಬಿಡಿ ಅವ್ರ ಬಗ್ಗೆ. ಆದ್ರೆ ಈಗ 2 ಗುಂಪುಗಳು ನೋಡಿದ್ರೆ, ಒಂದು ದೇವ್ರ ಮಾತಿನಂತೆ, ಇನ್ನೊಬ್ರು ಮನುಷ್ಯರ ಮಾತಿನಂತೆ ಬದುಕೋರು ಇರ್ತಾರೆ. ನೀನು ಯಾವ ಕಡೆ ಕಿವಿ ಕೊಡ್ತಿದೀಯ ಅದೇ ನಿನ್ನ ಹೃದಯದಲ್ಲಿದೆ. ನಿನ್ನಲ್ಲಿ ದೇವರಿದ್ರೆ ದೇವ್ರ ಮಾತಿಗೆ ಬೆಲೆ ಕೊಡ್ತೀಯ, ಇಲ್ಲ ಅಂದ್ರೆ ಮನುಷ್ಯನ ಮಾತಿಗೆ ಬೆಲೆ ಕೊಡ್ತೀಯ. ಸೊ ಈ 3 ವಿಷಯಗಳಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಮೊದಲನೇದಾಗಿ ಬಹುಜನಾಂಗಿ ಅಂತಾರೆ. ಅಂದ್ರೆ ನಾನು, ನನ್ನ ಕುಟುಂಬ, ನನ್ನ ಸಭೆ, ಲೋಕದಲ್ಲಿರುವಂತ ಅನೇಕ ಜನರಿಗೆ ಸುವಾರ್ತೆ ಸಾರುವಂತವರಾಗಿರ್ಬೇಕು ಅಂತ. ಎರಡನೇದಾಗಿ ನಾವು ನೋಡುವಾಗ ಸಭಾ ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು 237 ದೇಶಗಳಿಗೆ ಹೋಗುವಂಥದ್ದಾಗಲಿ, ಸ್ವಸ್ಥತೆ ಮಾಡುವಂಥದ್ದಾಗಲಿ, ಮತ್ತೆ ಶಿಖರವಾಗಿ ನಿಲ್ಲಿಸುವಂಥದ್ದಾಗಲಿ ನಾವು ನೋಡ್ತೇವೆ. ಕೊನೆಯದಾಗಿ ನಾವು ನೋಡೋದಾದ್ರೆ ಉಳಿದವರು ಅಂತ ಹೇಳಿ. ಈ ಉಳಿದವರು ಅವರ ಎಲ್ಲ ಕಾರ್ಯಗಳಲ್ಲಿ
ಉಳಿದವರು ಅಂದರೆ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಾಗಲಿ ಅವ್ರು ಮಾಡೋ ಕೆಲಸದಲ್ಲಾಗಲಿ ದೇವರ ಸೇವೆಗಾಗಿ ಅವರು ಸಿದ್ಧರಾಗಲಿ. ಈಗ ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಿ, ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತ. ನಾವು ಶರೀರಧಾರಿಗಳಾಗಿ ಶರೀರಕ್ಕಾಗಿ ಜೀವನ ಮಾಡೋರಾಗಿದ್ದರೆ ಈ ಲೋಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ನಾವು ಆತ್ಮಿಕ ವ್ಯಕ್ತಿಗಳಾಗಿ ಆತ್ಮದ ಬಗ್ಗೆ ಯೋಚನೆ ಮಾಡೋದಾದರೆ ದೇವರ ರಾಜ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಇಬ್ಬರು ವ್ಯಕ್ತಿಗಳು ಶಾರೀರಿಕವಾಗಿ ಇದೀವ, ಆತ್ಮಿಕವಾಗಿದ್ದೀವ. ಸೊ ಕಾಲೇಬ್ ಒಬ್ಬ ಆತ್ಮಿಕ ವ್ಯಕ್ತಿಯಾಗಿದ್ದರಿಂದಲೇ ಅವತ್ತಿನ ಪರಿಸ್ಥಿತಿಯನ್ನು ನೋಡಿ ಅವನು ಮೋಸ ಹೋಗದೆ ಮುಂದಿನ ಆಶೀರ್ವಾದಗಳನ್ನು ನೋಡಿ ಅವನು ದೇವರಿಗಾಗಿ ಸಾಕ್ಷಿಯಾಗಿ ನಿಂತ. ನಾವು ಕೂಡ ಮುಂದೆ ಬರುವಂಥ ದೇವರನ್ನು ನೋಡಿ, ಬರ್ತಾ ಇರುವಂಥ ಯೇಸು ಸ್ವಾಮಿಯನ್ನು ನೋಡಿ, ಆತನ ರಾಜ್ಯವನ್ನು ನೋಡಿ ನಾವು ಈ ದಿನದಲ್ಲಿ ಎದುರಾಗುವಂಥ ಎಲ್ಲವನ್ನ ಜಯಿಸಲಿಕ್ಕೆ ಶಕ್ತರಾಗಿರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಒಳ್ಳೆಯ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ ಸ್ವಾಮಿ. ಇದುವರೆಗೂ ಜೊತೆಯಲ್ಲಿ ನಡೆಸಿದ ಹಾಗೆ ನಿಮ್ಮ ಮೇಲೆ ಕೂಡ ನೀವು ನಡೆಸಿರಿ. ಕಾಲೇಬನು ಯಾವ ರೀತಿ ದೇವರೇ ಹಿಂದಿನ ಪರಿಸ್ಥಿತಿಗಳನ್ನು ನೋಡಿ ಭಯ ಪಡದೆ, ಹಿಂಜಾರದೆ, ಸೋತು ಹೋಗದೆ ದೇವರೇ ಮುಂದಿನ ಆಶೀರ್ವಾದಗಳನ್ನು ಎದುರು ನೋಡಿ ನಿಮಗೋಸ್ಕರ ಸಾಕ್ಷಿಯಾಗಿ ನಿಂತರು. ಅದೇ ರೀತಿಯಲ್ಲಿ ನಾವು ನಮ್ಮ ಸಭೆಯವರು ಮತ್ತು ಯೂಟ್ಯೂಬ್ ಮೂಲಕ ನೋಡ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳು ಅಪ್ಪ ದೇವರೇ ಈ ದಿನದಲ್ಲಿ ಎದುರಾಗುವಂಥ ಎಲ್ಲವನ್ನ ಅಪ್ಪ ನಿಮ್ಮ ಸೇವೆಗೋಸ್ಕರ, ನಿಮ್ಮ ನಾಮ ಮಹಿಮೆಗೋಸ್ಕರ ನಾವು ಎದುರಿಸಲು ಮುಂದಿನ ಆಶೀರ್ವಾದಗಳನ್ನು ಹೊಂದಿಕೊಂಡು ಅಪ್ಪ ದೇವರೇ ಸ್ತೋತ್ರ ಸ್ವಾಮಿ, ನಿಮಗಾಗಿ ಸಾಕ್ಷಿಯಾಗಿ ನಿಲ್ಲಲು ಸಹಾಯ ಮಾಡಿ. ಹಾಗೆ ಮಾಡುವುದಕ್ಕೆ ದೇವರೇ ನೀವು ತಾನೇ ನಿಮ್ಮ ಆತ್ಮದಿಂದ ನಮ್ಮನ್ನು ಬಲಪಡಿಸಿ ಮುಂದೆ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.